ಏನು ಹಿಂಗಾಯ್ತಲ್ಲ ಅಂತ ಆಮೇಲೆ ನಮ್ಮ ತಾತನು ಬೈಕಂಡ್ರು, ಏನು ನೋಡು ಎಲ್ಲೆಲ್ಲೆಲ್ಲ ನೋಡ್ಕೊಬಂದು ಇವೆಲ್ಲ ಮಾಡೋಕ್ಕಾಗತ್ತಾ, ಅವ್ರೇನೋ ಮಾಡ್ತಾರೆ, ಅವ್ರದ್ದು ಇಂಡಸ್ಟ್ರಿನೇ ಬೇರೆ ಥರ, ಅಲ್ಲೆಲ್ಲ ಬೀಫ್ ಇಂಡಸ್ಟ್ರಿ ಇದೆ, ಇದಿದೆ, ಅವ್ರ ಆ್ಯನಿಮಲ್ ಬ್ರೀಡ್ ಬೇರೆ. ಸೊ ನನಗೂ ಬೇಜಾರಾಗೋಯ್ತು, ವಾಪಸ್ ತಂದು ಅದನ್ನು ಕಟ್ಟಿದ್ವಿ. ಹಿಂಗಾಯ್ತಲ್ಲ ಅಂತ ಹೇಳಿ ಮತ್ತೆ ನಾವು ಮಾಡ್ತಿರೋದು ಸರಿಯಲ್ಲ ಅಂತ ಗೊತ್ತಾಯ್ತು. ಸೊ ಹಿಂಗೆ ಮಾಡೋದು. ಸೊ ಇಷ್ಟೆಲ್ಲ ಆಯ್ತಲ್ಲ, ಸೊ ಅಲ್ಟಿಮೇಟ್ಲಿ ಏನು ಫೇಲ್ ಆಗೋದ್ವಿ. ಫೇಲ್ ಆದ್ವಿ, ನನಗೂ ಬೇಜಾರಾಗೋಯ್ತು. ಅಪ್ಪ ವಾಸ್ ಸಪೋರ್ಟಿವ್. ಓಕೆ. ಸೊ ನೆಕ್ಸ್ಟ್ ಏನು ಮಾಡೋದು, ಸ್ವಲ್ಪ ಬೇಜಾರಾಗಿ ನಾನು ಸ್ವಲ್ಪ ಡೈವರ್ಟ್ ಆದೆ, ಇದಾಗಲ್ಲ ಕತೆ ಅಂತ. ಸೊ ಡೀಪಾಗಿ ಯೋಚಿಸಿ, ಎಲ್ಲಿ ಹೋದರೂ ಈಗ ಕೆಲವು ಡೈರಿ ಕಾನ್ಕ್ಲೇವ್ಸ್ ಇರ್ತಿದ್ವು, ಡೈರಿ ಶೋಗಳಿರ್ತಿದ್ವು, ಎಲ್ಲ ಕಡೆ ಹೋಗೋದು ಅವರೆಲ್ಲ ಎಕ್ವಿಪ್ಮೆಂಟ್ ಡಂಪ್ ಮಾಡೋ ಮೈಂಡ್ಸೆಟ್ಟಲ್ಲೇ ಈ ಮಲ್ಟಿನ್ಯಾಷನಲ್ಸು. ಯಾಕೆಂದರೆ ಅವ್ರು ದೇವರ್ ಬಿಸ್ನೆಸ್ ಅಲ್ವಾ. ಹೌದು. ಒಂದು ಮಿಲ್ಕಿಂಗ್ ಪಾರ್ಲರ್ ಹಾಕಬೇಕು, ಇದು ಎಕ್ವಿಪ್ಮೆಂಟ್ ಹಾಕಬೇಕು, ಕ್ಯೂಬಿಕಲ್ಸ್ ಹಾಕಬೇಕು, ನಿಮಗೆಲ್ಲ ಒಂದು ಸಾಫ್ಟ್ವೇರ್ ಹಾಕಬೇಕು, ಟೆಕ್ನಾಲಜಿ ಹಾಕಬೇಕು. ಸೊ ದಿಸ್ ವಾಸ್ ದ ಮೋಟಿವ್ ಅವ್ರಿಗೆ. ಆ್ಯನಿಮಲ್ ಬಗ್ಗೆ ನೋ ಥಾಟ್. ಸೊ ಆಯಿತು, ಒಂದು 2-3 ಇಯರ್ಸ್ ಆಯಿತು. ಫೈನಲಿ ಡಿಫ್ರೆಂಟ್ ಇವ್ರನ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ, ಕನ್ಸಲ್ಟೆಂಟ್ಸ್ ಅವರು. ಯಾಕೆಂದರೆ ಈಗ ನಾವು ಫೇಲ್ ಆಗಿದ್ವಲ್ಲ, ಕನ್ಸಲ್ಟೆಂಟ್ಸ್ ಇಟ್ಕೊಂಡೇ ಹೋಗಬೇಕು, ನಮ್ಮ ಕೈಲಿ ಆಗಲ್ಲ ಈ ಮೆಥಡ್. ಏನು ಮಾಡೋದು? ಓಕೆ, ಒಬ್ಬರು ಕನ್ಸಲ್ಟೆಂಟ್ ಸಿಕ್ಕಿದ್ರು, ರವಿಶಂಕರ್ ಅಂತ, ವ್ಯಾನ್ಸನ್ ಅವರು. ಅವರು ಸ್ವಲ್ಪ ಹೇಳಿದರು, ಈ ಥರ ಈಗ ಒಂದು ಮೆಥಡ್ ಇದೆ, ಪಂಜಾಬಲ್ಲಿ ಮಾಡ್ತಾಯಿದ್ದಾರೆ, ಬೇರೆ ಕಡೆ ಮಾಡ್ತಾರೆ. ಸೊ ಪಂಜಾಬ್ ಹೋಗಿ ನೋಡ್ಕೊಂಬಂದ್ವಿ. ಅಷ್ಟು ಸಮಾಧಾನ ಇಲ್ಲ ನಮಗೆ. ಮತ್ತು ಬೇರೆ ಬೇರೆ ಕಂಟ್ರೀಸಲ್ಲೂ ನಾನು ಆಗಲೇ ನೋಡಿದ್ದೆ. ಸೊ ಇದೆಲ್ಲ ಸೇರಿ ಏನಾದರೂ ಒಂದು ಇಂಪ್ಲಿಮೆಂಟ್ ಮಾಡಬೇಕಲ್ಲ ಅಂಥೇಳಿ. ಸೊ ಫೈನಲಿ ಇಸ್ರೇಲ್ ಅವಾಗ ಹ್ಯಾಪ್ನಿಂಗ್. ಯಾರು ಅಡ್ವೈಸ್ ಕೊಟ್ಟಿದ್ದು ಇಸ್ರೇಲಿಗೆ ಹೋಗೋಣ ಅಂತ? ಅದೇ ಈ ಟೀಮ್, ಈ ರವಿಶಂಕರ್ ಮತ್ತು ಈ ಟೀಮ್ ಓಕೆ ಎಲ್ಲ ಅಡ್ವೈಸ್ ಮಾಡಿದ್ರು. ಓಕೆ, ಇಸ್ರೇಲ್ಗೆ ಹೋಗಿ ನೋಡ್ಕೊಂಬರೋಣ ಅಂತ. ಸೊ ನಾನು ಸುಮಾರು ಕಡೆ ನೋಡಿದ್ದೆ, ಹಾಗಾಗಿ ಅಪ್ಪ ಮತ್ತು ಚಿಕ್ಕಪ್ಪ ಅವ್ರನ್ನ ನಾನು ರೆಫರ್ ಮಾಡಿದೆ. ಸೊ ಚಿಕ್ಕಪ್ಪ, ನಮ್ಮ ಕೃಷ್ಣೇಗೌಡರು, ಚಿಕ್ಕಪ್ಪ ಇವರೆಲ್ಲ ಹೋಗಿ ನೋಡ್ಕೊಂಬಂದರು. ಎಸ್, ನಾವು ಮಾಡ್ಬೋದು, ಭಾಳ ಚೆನ್ನಾಗಿದೆ ಅಲ್ಲಿ, ಬಟ್ ಸುಮಾರು ಟ್ವೀಕಿಂಗ್ ಎಲ್ಲ ಮಾಡಬೇಕಿಲ್ಲಿ ಅಂತ. ಓಕೆ, ವಾಪಸ್ ಬಂದರು. ಎಗೇನ್ ಡ್ರಾಯಿಂಗ್ ಬೋರ್ಡಲ್ಲಿ ವಿ ಸ್ಟಾರ್ಟೆಡ್ ರೀವರ್ಕಿಂಗ್. ಒಂಥರ ಸ್ಟ್ರೆಂತ್ ಬಂತು ಅವಾಗ ನನಗೆ. ಓ, ನನ್ನ ಕಡೆ ಒಂದು ಸಪೋರ್ಟ್ ಇದ್ದಾರೆ, ಆ್ಯಂಡ್ ಅಟ್ಲೀಸ್ಟ್ ವಿ ಹ್ಯಾವ್ ರಿಯಲೈಸ್ಡ್ ವಿ ಆರ್ ನಾಟ್ ಡೂಯಿಂಗ್ ದಿ ರೈಟ್ ಥಿಂಗ್. ಓಕೆ, ಏನು ಮಾಡೋದು? ಕನೆಕ್ಟ್ ಮಾಡಿದ್ವಿ ಅವ್ರಿಗೆ. ಇಸ್ರೇಲ್ ಅವರು ನಮಗೆ ಹಂಗೆ ವರ್ಚುವಲಿ ಕನೆಕ್ಟ್ ಆದರು. ಓಕೆ, ನೀವು ಮಾಡೋದಾದರೆ ಈಗ 100 ಇದೆ ಅಲ್ಲ ನಿಮ್ಮ ಹತ್ರ, ಒಂದು ಒಳ್ಳೆ ನಂಬರ್ ಮಾಡಿ ನಾವು ಒಂದು ಸಪೋರ್ಟ್ ಮಾಡ್ತೀವಿ ಅಂತ. ಕರೆಕ್ಟ್. ಅದು ನೋಡಿ, ಒಂದು ಪಾಯಿಂಟ್ ನೋಡಿ ಹೆಂಗಿದೆ ಅಂತ. ಯಾಕೆ ಇನ್ವೆಸ್ಟ್ಮೆಂಟ್ ಸೇಮೇ. ಕರೆಕ್ಟ್. ನೀವು 100 ಹಸು ಮಾಡೋದು ಅಂದರೆ 1000 ಹಸು ಮಾಡೋದು, ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ. ಅಲ್ಲ, ನೋಡಿ ಏನು ಅಡ್ವೈಸ್ ಕೊಟ್ಟರು ಅವರು. ಅವಾಗ ನಮ್ಮ ಮೈಂಡಲ್ಲಿ ಅಂದರೆ ದೊಡ್ಡದು ಮಾಡ್ತೀವಿ, ಒಂದು 300ಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅವರು ನಗಾಡಿದ್ರು. ಓಕೆ, ಚೇಚೆ ಹಂಗಲ್ಲ, ನಂಬರ್ಸ್ ಅಂದರೆ ಇಟ್ ಹ್ಯಾಸ್ ಟು. ಯಾಕಂದ್ರೆ ಅಷ್ಟು ದೂರದಿಂದ ನಾವು ಬಂದು ಇಷ್ಟು ಎಫರ್ಟ್ ಹಾಕಿ ಟೆಕ್ನಾಲಜಿ ಹಾಕ್ಲೇಬೇಕು ನೀವು. ಕೆಲವು ಸಮ್ ಥಿಂಗ್ಸ್ ಆರ್ ಕಾಮನ್, ಅದರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಇರುತ್ತೆ. ಸಾಫ್ಟ್ವೇರ್ಸ್ ಇರ್ಬೋದು, ಟೆಕ್ನಾಲಜಿ ಕೆಲವು ಇರ್ಬೋದು, ಕಾಮನ್ ಫೆಸಿಲಿಟೀಸ್. ಏನು ಮಾಡಬೇಕು? ಒಂದು 1000 2000 ಮಾಡಿ ಸರ್ ಅಂತ ನಾವು ನಿಜವಾಗ್ಲೂ. ಏನಿದ್ರು ರಿಯಾಕ್ಷನ್ ಆಗ? ಅದು ಓಕೆ, ಈಗ ಅದು ಇಲ್ಲ, ಹಳೆ ಮೆಥಡು ಇಲ್ಲ, ಹೊಸದು ಇಲ್ಲ, ಇದಾಗದೇ ಇಲ್ಲ ಬಿಡಿ ಅಂತ. ಯಾಕೆಂದ್ರೆ ಯಾರು 1000 ಒಂದು ಫಾರ್ಮರ್ ಥಿಂಕ್ ಮಾಡೋಕ್ಕಾಗಲ್ಲ, ಅಸಾಧ್ಯ. ಆಮೇಲೆ ಒಂದು 3-4 ಮಂತ್ಸ್ ಟೈಮ್ ತಗೊಂಡ್ವಿ. ಮಾಡ್ತಾ ಮಾಡ್ತಾ ಇದು ಏನು ಮಾಡೋದು? ಓಕೆ, 1000ನ ಮೈಂಡಲ್ಲಿ ಇಟ್ಕೊಳ್ಳೋಣ, ವಿಲ್ ಪ್ಲ್ಯಾನ್ ಫಾರ್ 1000. ಇಂಪ್ಲಿಮೆಂಟಿಂಗು ನಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಅನಿಮಲ್ಸ್ ಒಂದು 80-90 ಇದ್ದಾವೆ, 100 ಇದ್ದಾವೆ. ಇನ್ನೊಂದು 200-250 ಅನಿಮಲ್ಸ್ ಹೊರಗಡೆಯಿಂದ ತಂದುಬಿಟ್ಟು ವಿಲ್ ಸ್ಟಾರ್ಟ್. ಆಮೇಲೆ ನೋಡೋಣ ಏನಾಗುತ್ತೆ. ಸ್ವಲ್ಪ ಒಂಚೂರು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಒಂದು 1000ಗೆ ಖರ್ಚು ಮಾಡಿ ಮಾಡೋಣ ಅಂತ ಆಯಿತು. ಓಕೆ, ಕರೆಸಿದ್ವಿ ಅವ್ರನ್ನ. ಅವ್ರು ಬಂದರು, ಎಲ್ಲ ನೋಡಿ ಜಾಗ ಎಲ್ಲ ಐಡೆಂಟಿಫೈ ಮಾಡಿದ್ವಿ. ಎಲ್ಲ ಫ್ಯಾಮಿಲಿ, ಇದು ಓವರಾಲ್ ಅಪ್ಪ, ಚಿಕ್ಕಪ್ಪಂದಿರು ಎಲ್ಲರೂ ಬೇರೆ ಜಾಯಿಂಟ್ ಫ್ಯಾಮಿಲಿ. ಕರೆಕ್ಟ್. ಸೊ ಎಲ್ಲ ಸೇರಿ ಓಕೆ, ದಿಸ್ ಇಸ್ ಅವರ್ ನೆಕ್ಸ್ಟ್ ಪ್ರಾಜೆಕ್ಟ್, ಮಾಡೇ ಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡಾಯಿತು. ಆ್ಯಂಡ್ ಯು ವೋಂಟ್ ಬಿಲೀವ್, ರೆಕಾರ್ಡ್ ಬ್ರೇಕಿಂಗ್ 8 ಮಂತ್ಸಲ್ಲಿ ವಿ ಫಿನಿಶ್ ದ ಪ್ರಾಜೆಕ್ಟ್. ಅಮೇಝಿಂಗ್. 240,000 ಸ್ಕ್ವೇರ್ ಫುಟ್ ಶೆಡ್ ಏರಿಯಾ ಮಾಡಿದ್ವಿ. ಶೆಡ್ ಏರಿಯಾ ಮಾಡಿ ನಮ್ಮದೊಂದು 80 ಕ್ವಾಲಿಟಿ ಅನಿಮಲ್ಸು, ಹೀಫರ್ಸು, ಪಡ್ಡೆಗಳು ಇಂಥವನ್ನೆಲ್ಲ ತಂದಿಲ್ಲಿ ಹಾಕೊಂಡ್ವಿ. ಆಮೇಲೆ ಇದನ್ನು ತಂದ್ವಿ ಹೊರಗಡೆಯಿಂದ, ಸೆಲೆಕ್ಟ್ ಮಾಡ್ತಂದ್ವಿ. ಈ 18 ಹಸು ಸೆಲೆಕ್ಟ್ ಮಾಡೋಕ್ಕೆ 5-6 ದಿನ ಆಗಿತ್ತು ಅವಾಗ. ಈಗ 250 ಮಾಡಬೇಕಲ್ಲ, ಹೌದು. ಏನು ಮಾಡೋದು?
ಮತ್ತೆ ಅದೇ ಪಯಣ ಹೊಟ್ವಿ. ಸೇಮ್ ಎಲ್ಲಿ ದೇವನಹಳ್ಳಿಗೆ ಹೊರಟ್ರೆ ಇಲ್ಲಿ ದೇವನಹಳ್ಳಿಗೆ. ದೇವನಹಳ್ಳಿಗೆ ಹೋಗಿ ಅದೇನು ದೇವನಹಳ್ಳಿಗೆ ಹೊರಡೋದು, ಅಲ್ಲೇ ಚೆನ್ನಾಗಿ ಸಿಗುತ್ತೆ. ಹಾಂ ಕರೆಕ್ಟ್. ಯಾಕೆ ದೇವನಹಳ್ಳಿ ಅಂದರೆ ಕೆಲವು ಪಾಕೆಟ್ಸ್ ಇದೆ ಇಂಡಿಯಾಲಿ. ಓಕೆ. ಪಂಜಾಬ್ ಇದೆ, ಇಲ್ಲಿ ಕೊಡಕೆನಲ್ ಕಡೆ ಇದೆ, ಊಟಿ ಕಡೆ ಇದೆ, ಕೃಷ್ಣಗಿರಿ ಇದೆ, ತಮಿಳ್ನಾಡಲ್ಲಿ ಕೆಲವು ಇದ್ದಾವೆ. ಅದೇ ಥರ ಬೆಂಗಳೂರು ಸುತ್ತಮುತ್ತ ನಂದಿ, ದೇವನಹಳ್ಳಿ, ಹೆಚ್ ಕ್ರಾಸ್, ವಿಜಯಪುರ, ಈ ಥರ ಈ ಶಿಡ್ಲಘಟ್ಟ ಈ ರೀಜನ್ ಇದೆಯಲ್ಲ, ಇಲ್ಲೆಲ್ಲ ಒಳ್ಳೆ ಪೆಡಿಗ್ರಿ ಆ್ಯನಿಮಲ್ಸ್ ಇದ್ದಾವೆ ಅಂತ ಅದೊಂದು ಮುಂಚೆಯಿಂದನೂ ಎಲ್ಲರಿಗೂ ಗೊತ್ತು. ಆ್ಯಂಡ್ ದಟ್ ಇಸ್ ದ ಫ್ಯಾಕ್ಟ್. ಓಕೆ. ಇಲ್ಲಿಂದ ಪಂಜಾಬ್ಗೆ ಆ್ಯನಿಮಲ್ಸ್ ಕೆಲವು ಹೋಗ್ತವೆ, ಈಗಲೂ ಹೋಗ್ತಾ ಇದೆ. ಅವಾಗ ನಾವು ಇವಾಗ ಮಾತಾಡೋಷ್ಟು ಪೆಡಿಗ್ರಿ ಇರಲಿಲ್ಲ. ಸೊ ಪ್ಯೂರಿಟಿ ಆಫ್ ದ ಆ್ಯನಿಮಲ್ಸ್ ತಗೊಂಡ್ರೆ ಒಂದು 60% ಪ್ಯೂರಿಟಿ ಆ್ಯನಿಮಲ್ಸೇ ಬೆಸ್ಟ್ ಆ್ಯನಿಮಲ್ಸ್ ಅಂತ. ಸೊ ಅವತ್ತಿನ ಸಿನಾರಿಯೋ. ಸೊ ನಾವಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ತಂದ್ವಿ. ಹಿಂದೆ ಯಾವುದೋ ಸ್ಪ್ಯಾನಿಷ್ ರಾಣಿ ಏರ್ ಲಿಫ್ಟ್ ಮಾಡಿ ಕಳಿಸಿಲ್ಲ ಅಂತ ಒಂದು 500 ಆ್ಯನಿಮಲ್ಸ್ನ ಇಂಡಿಯಾಲಿ ಥ್ರೈವ್ ಆಗ್ತವೆ ಅಂತ. ಹಾಗಾಗಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಯಾವುದೋ ಪ್ರೋಗ್ರಾಮ್ ಕೆಳಗಡೆ. ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಪೆಡಿಗ್ರಿನೂ ಡೌನ್ ಆಯಿತು. ಯಾಕಂದರೆ ಬ್ರೀಡಿಂಗ್ ಪ್ರಾಕ್ಟೀಸಸ್ ಆಗೇನಂತ ಇಂಪ್ರೂವೈಸ್ಡ್ ಇರಲಿಲ್ಲ. ಆ ಆ್ಯನಿಮಲ್ಸ್ನ ತೊಗೊಂಡು ಬಂದ್ವಿ. ಸೊ ಅದ್ರದ್ದು ಈಲ್ಡ್ನ ನಾವು ಇಂಪ್ರೂವ್ ಮಾಡಬೇಕಲ್ಲ. ಇಲ್ಲಿ ತಂದಮೇಲೆ ವಿ ಸ್ಟಾರ್ಟೆಡ್ ಇಂಪ್ರೂವಿಂಗ್ ದ ಈಲ್ಡ್. ಈಲ್ಡ್ ಹೆಂಗೆ ಇಂಪ್ರೂವ್ ಮಾಡ್ತೀವಿ ಅಂದರೆ ಸುಮ್ಮನೆ ನಾವು ಬರೀ ಫೀಡಿಂಗಿಂದ ಆಗಲ್ಲ, ಜೆನೆಟಿಕಲಿ ಇಟ್ ಹ್ಯಾಸ್ ಟು ಬಿ ಇಂಪ್ರೂವ್ಡ್. ಓಕೆ. ಸೊ ನಾವು ಅದಕ್ಕೆ ಸ್ಪೆಷಲೈಸ್ಡು ಬುಲ್ ಸೆಮೆನ್ಗಳು, ಅದಕ್ಕೆ ಕೆಲವು ಕಂಪ್ನೀಸ್ ಇದ್ದಾವೆ, ಒಳ್ಳೊಳ್ಳೆ ಸೆಮೆನ್ ಸ್ಟ್ರಾಸ್ ಎಲ್ಲ ಕೊಡ್ತಾರೆ. ಯಾವ ಬುಲ್ಲು ಯಾವುದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡಿ ಈಚ್ ಆ್ಯನಿಮಲ್ನ ನಾವು ಐಡೆಂಟಿಫೈ ಮಾಡಿ ಆ ಥರ ಬ್ರೀಡಿಂಗ್ ಟೆಕ್ನಿಕ್ಸ್. ಸೊ ದಟ್ ಇಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್ ಅಗೇನ್. ಸೊ ಇಷ್ಟಾಯಿತು, ಆ್ಯನಿಮಲ್ಸ್ನ ತಂದ್ವಿ. ತಂದಮೇಲೆ ನಿಧಾನಕ್ಕೆ ವಿ ಸ್ಟಾರ್ಟೆಡ್ ಬಿಲ್ಡಿಂಗ್ ದ ಹೋಲ್ ಶೋ. ಸೊ 2016 ಇಂದ ನಾವು ಇದನ್ನು ಹರ್ಡ್ ಸ್ಟೆಬಿಲೈಸೇಷನ್ಗೆ ಎಷ್ಟು ವರ್ಷ ತಗೊಂಡ್ವಿ. ಅಂದರೆ ಯಾಕೆ ಹೇಳ್ತೀನಿ ಅಂದರೆ, ನೀವು ಅಗ್ರಿಕಲ್ಚರಿಗೆ ಬರ್ಬೇಕಂದ್ರೆ ಬರೀ ಪ್ಯಾಷನ್ ಇದ್ರೂ ಆಗಲ್ಲ, ಪೇಷನ್ಸು ಬೇಕು. ಎಕ್ಸಾಕ್ಟ್ಲಿ. ನಿಮ್ಗೆ ಪೇಷನ್ಸ್ ಇಲ್ವಾ, ಅದೇ ಕಲ್ಸ್ಕೊಡುತ್ತೆ. ಎಕ್ಸಾಕ್ಟ್ಲಿ, ಅದು ಕಲ್ಸ್ಕೊಡುತ್ತೆ. ನೀವು ಉಳ್ಕೊಂಡ್ರೆ ಅಗ್ರಿಕಲ್ಚರಲ್ಲಿ, ಹೌದು, ದಟ್ ಮೀನ್ಸ್ ಯು ಹ್ಯಾವ್ ಲರ್ನ್ಡ್ ಯು ಹ್ಯಾವ್ ಗಾಟ್ ಪೇಷನ್ಸ್ ಅಂತ. ಹೌದು, ನಿಜ. ಯಾಕೆಂದ್ರೆ ಎಲ್ಲ ಕಡೆಯಿಂದ ಹೊಡ್ತಾನೆ ಅಲ್ಲ ರೈತಂಗೆ. 100%. ನೀವು ಏನು ಸಣ್ಣ ರೈತ ಇರ್ಬೋದು, ಸಣ್ಣವನಿಗೆ ಸಣ್ಣ ಹೊಡ್ತಾ, ದೊಡ್ಡವನಿಗೆ ದೊಡ್ಡ ಹೊಡ್ತಾ ಬಂತು ಪಕ್ಕ. ಸಣ್ಣ ರೈತನ ಅಟ್ಲೀಸ್ಟ್ ಕೇಳ್ತಾರೆ, ಓ ಏನಾಗ್ತಿದೆ ಅಂತ. ದೊಡ್ಡ ರೈತನ ಕೇಳೋದಿಲ್ಲ. ಸೊ ಯು ಫೈಟಿಂಗ್ ಅಗೇನ್ಸ್ಟ್ ಸೇಮ್ ಇದು ಏನು ಆಲ್ ದ ನಂಬರ್ಸ್ ಇರ್ಬೋದು, ವೆದರ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಎಲ್ಲ ಒಂದೇ, ಬಟ್ ಇನ್ನು ಬಿಗರ್ ಸ್ಕೇಲ್ ಅಷ್ಟೇ. ಸೊ ಆಯಿತು, ತಂದು ಅದನ್ನು ಇಲ್ಲಿ ನಾವು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ರೇರಿಂಗ್ ಮಾಡಿದ್ವಿ. ಸೊ ಇಷ್ಟು ವರ್ಷ ಸ್ಟೆಬಿಲೈಸ್ ಆಗೋಕ್ಕೆ ತಗಂತು. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ, ಡೈರಿಲಿ ನಾವೇನು ಹೊಸಬ್ರಲ್ಲ. 1960s ಸಿ ಆಮ್ ಅ 4th generation ಫಾರ್ಮರ್. ಈಗ ಮಗ್ಗೆ ಮನೇಲಿ ಆಮ್ ಅ 4th generation. ಇನ್ನು ನನ್ನ ಕಸಿನ್ ಒಬ್ಬನು ಅವನು ಸೇರ್ಕೊಂಡಿದ್ದ ನನ್ನ ಜೊತೆಯಲ್ಲಿ. ಇನ್ನು ಯಾರ್ಯಾರು ಬರ್ತಾರೆ ನೋಡೋಣ. ಸೊ ಆಮ್ ಅ 4th generation. ಸೊ ಈ 4 generations ಗೆ 1960s ನಮಗೆ ತಿಳಿದಂಗೆ ನಾಲೆಜು ಕ್ಯಾರಿ ಆಗ್ತಾ ಬರ್ತಾ ಇದೆ. ಆಮೇಲೆ ಮನೇಲಿ ವಾತಾವರಣನೂ ಕ್ರಿಯೇಟ್ ಹಾಕೊಂಡು ಬಂದಿದೆ. ಅವಾಗಲಿಂದ ನಾವು ಡೈರಿ ಮಾಡ್ಕೊಂಡೇ ಬರ್ತಾ ಇದ್ದೀವಿ ಡಿಫ್ರೆಂಟ್ ವೇಯಲ್ಲಿ. ಅವಾಗೆಲ್ಲ ಜಾಸ್ತಿ ಈ ಪ್ಲೋವಿಂಗ್ ಆ್ಯನಿಮಲ್ಸು, ಡ್ರಾಟ್ ಆ್ಯನಿಮಲ್ಸ್ ಇರ್ತಿದ್ವು, ಬಫೆಲೋಸ್ ಇರ್ತಿತ್ತು. ಹಾಗಾಗಿ ಡೈರಿ ಏನು ಹೊಸದಲ್ಲ ನಮಗೆ, ಎಲ್ಲೋ ಇವತ್ತು ಬಂದು ಸಡನ್ನಾಗಿ ಮಾಡಿದ್ವಿ ಅಂತಲ್ಲ. ಈ ಆರ್ಗನೈಸ್ ಡೈರಿ ಆಗಿದ್ದು 2003. ಅಲ್ಲಿಂದ ಇವತ್ತಿಗೆ 23 ಇಯರ್ಸು ಎಕ್ಸ್ಪೀರಿಯನ್ಸು, ರಿಫೈನ್ಮೆಂಟು, ಆಮೇಲೆ ಟೆಕ್ನಾಲಜಿ, ಅದು ಎಷ್ಟೋ ಫೇಲ್ಯೂರ್ಸು, ಇದನ್ನೆಲ್ಲ ಕಂಪ್ಲೀಟ್ ಫೈನಲಿ ಇವತ್ತು ಮಾರ್ಕೆಟಿಗೆ ಬಂದಿದ್ದೀವಿ. ಹೌದು. ಸೊ ಇಮ್ಯಾಜಿನ್ ಎಷ್ಟು ಎಫರ್ಟ್ ಹೋಗಿರುತ್ತೆ ಇದರಿಂದ. ಹೌದು. ಸೊ ವಿ ಆರ್ ಅ ಬ್ರ್ಯಾಂಡ್ ವೇರ್ ವಿ ಅಂಡರ್ಸ್ಟ್ಯಾಂಡ್ ದ ಕೌಸ್ ಬೆಟರ್ ದ್ಯಾನ್ ಎನಿಬಡಿ ಎಲ್ಸ್. ನಿಜವಾಗ್ಲೂ. ಯಾಕೆಂದರೆ ಇದು ಒಬ್ಬ ಲೆಗಸಿ ಇದೆಯಲ್ಲ 1960 ಕರೆಕ್ಟ್. ಆ್ಯಂಡ್ ಫಾರ್ಮರ್ ಟ್ರೈಂಗ್ ಟು ಬಿಲ್ಡ್ ಅ ಬ್ರ್ಯಾಂಡ್ ಇದು. ಹೌದು. ನೀವೆಲ್ಲದರಲ್ಲೂ ಉಲ್ಟಾ. ಹೌದು. ವಿ ಆರ್ ಅ ಫಾರ್ಮರ್, ಹಸು ಎಲ್ಲ ಸಾಕಿ ನಂಬರ್ಸ್ ಜಾಸ್ತಿ ಮಾಡಿ ಅಲ್ಲಿಂದ ಬ್ರ್ಯಾಂಡ್ಗೆ ತಗೊಂಡು ಹೋಗಿರೋದು. ಕರೆಕ್ಟ್. ಸೊ ದಿಸ್ ಇಸ್ ದ ಎಕ್ಸ್ಪೀರಿಯನ್ಸ್ ಮತ್ತು ವ್ಯಾಲ್ಯೂ ಟು ದ ಪ್ರಾಡಕ್ಟ್ ಎಲ್ಲ ಆ್ಯಡ್ ಆಗುತ್ತೆ ಅಂದರೆ ಇದೇನೆ. ಈಗ ಏನು ಅಂತಂದರೆ, ನೀವು MBA ಎಲ್ಲ ಮುಗ್ಕೊಂಡು ವಾಪಸ್ ಬಂದರೆ, ಇದೆಲ್ಲ ನೀವೆಲ್ಲ ಹೇಳಿದ್ರಿ ನನಗೆ. ಆದರೆ ಏನು ಅಂತಂದರೆ, ಬಂದಾಗ ಏನೋ ಎಕ್ಸ್ಪೆಕ್ಟೇಷನ್ಸ್ ಹೊರಗಡೆಯಿಂದ ಇರುತ್ತೆ. ಇವ್ರು ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತೀವಿ. ಅಗ್ರಿಕಲ್ಚರ್ ಬಂದಾಗ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದರು ನಿಮಗೆ ಕಂಪ್ಲೀಟಾಗಿ. ಮಾಡಿ ನಾವಿದ್ದೀವಿ, ಮಾಡ್ತೀವಿ, ನೀವು ಮಾಡಿ ಅಂತ. ಅದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಆಗಿ ಬಂದಾಗ? ಎಲ್ಲರೂ ಏನೋ ಹೇಳಿದ್ರೆ ನಾವು ಬಂದು ನಾವು ಹೆಲ್ಪ್ ಮಾಡ್ತೀವಿ, ಏನು ತೊಂದರೆ ಇಲ್ಲ, ಇಲ್ಲ ನೀನು ಯಾಕೆ ಬರ್ತಿದ್ದೆ ಅಗ್ರಿಕಲ್ಚರ್ಗೆ, ನೀವು ಹೊರಗಡೆ ಇರ್ಬೋದು ಅಂತಲ್ಲ, ಆ ಥರ ಎಲ್ಲ? ಇಲ್ಲ, ಅಗ್ರಿಕಲ್ಚರ್ಗೆ ಯಾಕೆ ಬರ್ತಿದ್ಯಾ ಅಂತ ಮನೆಯಿಂದ ಎಲ್ಲೂ ಕ್ವಶನ್ಸ್ ಇಲ್ಲ. ಯಾಕೆಂದರೆ ವಿ ಆಲ್ರೆಡಿ ಹ್ಯಾಡ್ ಅನ್ ಎಸ್ಟಾಬ್ಲಿಷ್ಮೆಂಟ್. ಹೌದು. ಅಗ್ರಿಕಲ್ಚರಲ್ಲಿ ನಾವು ಮುಂದೆ ಹೋಗಿ ನಮ್ಮ ಫ್ಯಾಮಿಲಿಗೆ ಯಾವಾಗಲೂ ನ್ಯಾಷನಲ್ ಅವಾರ್ಡ್ಸ್ ಇರ್ಬೋದು, ಹೌದು, ಅಥವಾ ಸ್ಟೇಟ್ ಅವಾರ್ಡ್ಸ್ ಇರ್ಬೋದು,
ತುಂಬ ಬಂದಿದೆ ನಿಮ್ಗೆ ಎಷ್ಟು ನ್ಯಾಷನಲ್ ಅವಾರ್ಡ್ ಡ್ಯಾಡಿಗಂತೂ ಸಖತ್ ಬಂದಿರಬೇಕು. ಬಂದಿದೆ ಹೌದು, ಮೊನ್ನೆ ಡಾಕ್ಟ್ರೇಟ್ ಆಗಿ ಬಂದಿದೆ ಬೇರೆ. ಡಾಕ್ಟ್ರೇಟ್ ಫಾರ್ ಇಂಟಿಗ್ರೇಟೆಡ್ ಫಾರ್ಮಿಂಗ್. ಹೌದು. ಸೊ ಇದುವರೆಗೆ JKVK ಹಿಸ್ಟ್ರಿಲಿ 3 ಜನಕ್ಕೆ ಡಾಕ್ಟ್ರೇಟ್ ಸಿಕ್ಕಿರೋದು. ಅದರಲ್ಲಿ ದ ಥರ್ಡ್ ಪರ್ಸನ್ ಇಸ್ ಅಪ್ಪನೆ. ಅದು ಅಗೇನ್ ಸ್ಪೆಸಿಫಿಕ್ ಕ್ರಾಪಿಗೆಲ್ಲ. ಹೌದು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದರೆ ಎಲ್ಲದೂ ಸೇರ್ಕೊಳ್ಳುತ್ತದೆ. ಕರೆಕ್ಟ್. ಅದಾಯಿತು. ಈಗ ಲಾಸ್ಟ್ ಇಯರ್ ರಾಜ್ಯೋತ್ಸವ ಅವಾರ್ಡ್, ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಬಂತು. ಹೌದು. ಅದಕ್ಕಿಂತ ಮುಂಚೆ ನ್ಯಾಷನಲ್ ಅವಾರ್ಡ್ ಸುಮಾರು ಬಂದಿದೆ. ಹೌದು. ಟೊಬ್ಯಾಕೋಲಿ ಒಂಥರ ಕಿಂಗ್. ಹೌದು. ಯಾಕೆಂದರೆ ವಿ ವರ್ ದ ಹೈಯೆಸ್ಟ್ ಟೊಬ್ಯಾಕೋ ಗ್ರೋವರ್ ಇಂಡಿಯಲ್ಲಿ. VFC ಟೊಬ್ಯಾಕೋ ಅಂತ ಅದರಲ್ಲಿ. ಅದಾದಮೇಲೆ ಡೈರಿ ಅವಾರ್ಡ್ಸು, ನ್ಯಾಷನಲ್ ಅವಾರ್ಡ್ಸ್ ಸುಮಾರು ಬಂದಿದೆ. ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಸುಮಾರು ಬಂದಿದೆ. ಕೆಲವು ಯೂನಿಕ್ ಸರ್ಟಿಫಿಕೇಷನ್ಸ್ ನಮಗೆ ಹಾನರ್ ಆಗಿದ್ದಾವೆ. ಸೊ ಈ ಥರ ಕಂಪ್ಲೀಟ್ ಎಲ್ಲ ಫ್ಯಾಮಿಲಿ ಎಫರ್ಟ್ ಇದು. ಎಲ್ಲರದು ಈಕ್ವಲ್ ಎಫರ್ಟಿಂದ ನಾವು ಇದನ್ನು ತಗೊಂಡಿರೋಂಥದ್ದು. ಮತ್ತೆ ಹಾಗಾಗಿ ಈ ಪ್ಲಾಟ್ಫಾರ್ಮ್ ರೆಡಿ ಇತ್ತು ನನಗೆ ಬಂದಾಗ. ಅಂದರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಇತ್ತು ಮಾತ್ರ. 100%. ಎಸ್, ಕ್ಲಿಯರ್ ಪಿಕ್ಚರ್ ಇತ್ತು. ಆ್ಯಂಡ್ ಇದು ಒಂದು ಮೂವ್ ಆಗ್ತಿದ್ದೊಂದು ಶಿಪ್ ಥರ. ಹೌದು. ಇದನ್ನು ಸ್ಟೆಬಿಲೈಸ್ ಆಗಿ ನಡ್ಸ್ಕೊಂಡು ಹೋಗ್ಬೇಕಲ್ವಾ. ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದ್ರೆ ಅದರದ್ದೇ ಚಾಲೆಂಜಸ್ ಬೇರೆ. ಬಟ್ ರನ್ನಿಂಗ್ ಎಕ್ಸಿಸ್ಟಿಂಗ್ ಬಿಸ್ನೆಸ್, ಅದರಲ್ಲೂ ನಮ್ಮ ಸ್ಕೇಲ್ ಆಫ್ ಅಗ್ರಿಕಲ್ಚರ್ ಮತ್ತು ಇದನ್ನು ಚಾಲೆಂಜ್ ಬರೀ ನನ್ನೊಬ್ಬಂಗೆಲ್ಲ ತುಂಬ ಜನ ಪ್ಲಾಂಟೇಶನ್ ಸೆಕ್ಟರಲ್ಲಿ ಮತ್ತೆ ಫೇಸ್ ಮಾಡ್ಕೊಂಡು ಬಂದಿದೆ. ಕರೆಕ್ಟ್, ನೀವು ಹೇಳಿದ್ರಲ್ಲ, ಬಂದಾಗ ನೀವು ಅಗ್ರಿಕಲ್ಚರ್ಗೆ ಬಂದಾಗಿತ್ತು. ಆದರೆ ನಿಮ್ಮದು ಫ್ಯಾಮಿಲಿ ಏನಾಗಿತ್ತು ಅಂತಂದರೆ ನಿಮ್ಮದು ಓಲ್ಡನ್ ಮೆಥಡ್ಸ್ನ ಫಾಲೋ ಮಾಡ್ತಾಯಿದ್ರು. ಅದನ್ನ ನೀವು ವಾಪಸ್ ಇಸ್ರೇಲಿಗೆ ಹೋದ್ರಿ, 100 ಇದ್ದಿದ್ದನ್ನ 1000 ಹಸು ಮಾಡಿದ್ರಿ. ಆಮೇಲೆ ಆ ಟೆಕ್ನಾಲಜಿ, ಯಾಕೆಂದರೆ ಇಟ್ಸ್ ಅ ಬಿಗ್ ಇನ್ವೆಸ್ಟ್ಮೆಂಟ್. ಕರೆಕ್ಟ್. ಅದಕ್ಕಾಗ ಡ್ಯಾಡಿಗೆ ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ರೆಡಿ ಇದ್ರಲ್ಲ, ಮಾಡೋಕ್ಕೆ ಮಾಡೋಣ, ರೈಟ್, ಏನು ತೊಂದರೆ ಇಲ್ಲ, ಮಾಡ್ಬೋದು ಅಂತ. ಎಸ್, ಕನ್ವಿನ್ಸಿಂಗ್ ಆಗಿದ್ರು. ಯಾಕೆಂದರೆ ಒಂದು ಸೈಡಲ್ಲಿ ಆ ಗ್ಲೋಬಲ್ ಸಿನಾರಿಯೋ ಕಾಣಿಸ್ತಾ ಇತ್ತು ಕ್ಲಿಯರ್ ಆಗಿ. ಹೌದು. ಇನ್ನೊಂದು ಕಡೆ ನಾವು ಮಾಡ್ತಾ ಇರೋದು ಕ್ಲಾರಿಟಿ ಇತ್ತು ನಮಗೆ, ಹೌದು, ವಾಟ್ ವಿ ಆರ್ ಡೂಯಿಂಗ್. ಬಟ್ ಇಲ್ಲಿ ಏನೇನು ಲ್ಯಾಕಿಂಗ್ ಇತ್ತು, ಏನು ಅಪ್ಗ್ರೇಡ್ ಆದರೆ ನಾವು ನಮ್ಮ ಮೈಂಡ್ ಫ್ರೀ ಆಗುತ್ತೆ, ಅಥವಾ ಹೆಂಗೆ ನಾವು ಎಫಿಷಿಯೆಂಟಾಗಿ ಇದನ್ನು ರನ್ ಮಾಡ್ಬೋದು ಅನ್ನೋದು ವಿ ಹ್ಯಾಡ್ ಅ ಕ್ಲಿಯರ್ ಪಿಕ್ಚರ್. ಅಲ್ಲಿಂದ ಇಲ್ಲಿಗೆ ಹೆಂಗೆ ರೀಚ್ ಆಗ್ತೀವಿ ಅನ್ನೋದೇ ಪಾಯಿಂಟ್. ಸೂಪರ್. ಸೊ ಕನ್ವಿನ್ಸಿಂಗ್ ವಾಸ್ ಈಸಿಯರ್. ಹೌದು, ಕನ್ವಿನ್ಸಿಂಗ್ ವಾಸ್ ಈಸಿಯರ್ ಆ್ಯಂಡ್ ಎಲ್ಲರೂ ಪ್ಲೇಡ್ ಅ ಮೇಜರ್ ರೋಲ್ ಇದರಲ್ಲಿ. ಹೌದು. ಹಾಗಾಗಿ ಇಟ್ ವಾಸ್ ಅ ರೆಡಿ ಪ್ಲ್ಯಾಟ್ಫಾರ್ಮ್ ನನಗೆ. ಸೂಪರ್. ಸೊ ಬಂದ ತಕ್ಷಣ ಇಟ್ ವಾಸ್ ವೆಲ್ಕಮಿಂಗ್. ಹೌದು. ಹಂಗಂತೇಳಿ ಗ್ರಾಸ್ ಇಸ್ ಗ್ರೀನ್ ಅನ್ನೋ ಅದರ್ ಸೈಡ್ ಥರ ಇದು ಬಂದಾಗ ಬರೀ ಗ್ರಾಸ್ ಇರಲಿಲ್ಲ, ಅದರಲ್ಲಿ ಕಲ್ಲಿರುತ್ತೆ, ಮುಳ್ಳಿರುತ್ತೆ, ಎಲ್ಲ ಇರುತ್ತೆ. ಹೌದು. ಸೊ ಇಲ್ಲಿ ಬಂದ ಮೇಲೆ ಕೆಲವು ಹೊಡೆತನೂ ತಿಂದಿದ್ದೀವಿ. ಹೌದು. ಫೇಲ್ ಆಗಿದ್ದೀವಿ. ಹೌದು. ಆ್ಯಂಡ್ ವಿ ಹ್ಯಾವ್ ಲರ್ನ್ಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಆಮೇಲೆ ನಾವು ಸುಮ್ಮನೆ ಕೂತ್ಕೊಂಡು ಯಾವುದೋ ಬುಕ್ಕಲ್ಲಿ ಅಥವಾ ಯಾವುದೋ ಪಾಲಿಸಿ ಮೇಕರ್ ಆಗಲಿ, ಅಥವಾ ಯಾವುದೋ ಯೂನಿವರ್ಸಿಟೀಸ್ ಆಗಲಿ, ಅಥವಾ ಯಾವುದೋ ಬೇರೆ ಸೆಗ್ಮೆಂಟಲ್ಲಿರೋ ಫಾರ್ಮರ್ಸ್ ಆಗಲಿ, ಅಥವಾ ಇಂಡಸ್ಟ್ರಿಯವ್ರು ಕೂತ್ಕೊಂಡು ಫಾರ್ಮ್ಸ್ನ ನೋಡ್ತಾರಲ್ಲ, ದಟ್ ಇಸ್ ನಾಟ್ ದ ಸಿನಾರಿಯೋ. ಕರೆಕ್ಟ್. ಇಲ್ಲಿ ಚಾಲೆಂಜಸ್ ತುಂಬ ಇದೆ. ಹೌದು. ಒಂದು ನಾಲೆಜ್ ಅಬೌಟ್ ಅಗ್ರಿಕಲ್ಚರ್ ಇದ್ದರೆ ಸಾಕು ಅಂತ ನಾನು ಬಂದಿದ್ದು. ಹೌದು. ಬಟ್ ಬರೀ ನಾಲೆಜ್ ಇದ್ದರೆ ಸಾಕಾಗಲ್ಲ. ಇವತ್ತು ನಾಲೆಜ್ ಇಸ್ ಅವೈಲೇಬಲ್ ಎವ್ರಿವೇರ್. ಹೌದು. ಬಟ್ ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ? ಇಂಪ್ಲಿಮೆಂಟಿಂಗ್ ಇಫ್ ಯು ಕ್ಯಾನ್ ಹ್ಯಾಂಡಲ್ ದ ಸಿನಾರಿಯೋಸ್. ಕರೆಕ್ಟ್. ಏನು ಲೇಬರ್ ಇರ್ಬೋದು, ವಾಟರ್ ಮ್ಯಾನೇಜ್ಮೆಂಟ್ ಇರ್ಬೋದು. ಹೌದು. ಇದನ್ನ ಪ್ರಾಕ್ಟಿಕಲಿ ಹೆಂಗೆ ಮಾಡ್ತೀರಾ? ಈಗ ಪವರ್ ಇರಲ್ಲ, ನೀರಿದೆ ಹಾಕಕ್ಕೆ ಗೊತ್ತು ನಿಮಗೆ, ಬಟ್ ಪವರ್ ಇಲ್ಲ. ಈಗೇನು ಡಿಪೆಂಡೆಂಟ್ ಆನ್ ಎಕ್ಸ್ಟರ್ನಲ್ ಇದು, ಮಳೆ ಇಲ್ಲ. ಅದಾದಮೇಲೆ ಲೇಬರ್ ಇದ್ದಾರೆ, ನಿಮ್ಮ ಲೇಬರ್ ಬರಲ್ಲ, ಯು ಹ್ಯಾವ್ ಟು ಮ್ಯಾನೇಜ್ ಫ್ರಮ್ ಔಟ್ಸೈಡ್. ಅವನದು ಕೆಲವು ಚಾಲೆಂಜಸ್ ಇರುತ್ತೆ. ಅದನ್ನೆಲ್ಲ ನೋಡಿ 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 ಫೈನಲಿ ಇವಾಗ ವಿ ಹ್ಯಾವ್ HR ಡಿಪಾರ್ಟ್ಮೆಂಟೇ. ನಿಮ್ಮದು HR ಡಿಪಾರ್ಟ್ಮೆಂಟ್ ಅಲ್ಲ? ಸೂಪರ್. ಕಾರ್ಪೊರೇಟ್ ಲೆವೆಲಲ್ಲೇ ಮಾಡ್ತಿದ್ದೀರಾ ಈಗೆಲ್ಲ? ಕಾರ್ಪೊರೇಟ್ ಲೆವೆಲ್ ಮಾಡಿ ನಮ್ದೇನು ಮಲ್ಟಿಪಲ್ ಬಿಸ್ನೆಸ್ ಎಲ್ಲ ಇದೆ, ಎಲ್ಲದನ್ನೂ ಒಂದು HR ಸ್ಟ್ರಕ್ಚರ್ಗೆ ತಂದಿದ್ದೀವಿ. ಸೂಪರ್. ಸೊ ದಿಸ್ ಇಸ್ ದ ಚಾಲೆಂಜಸ್. ಒಂದು ಔಟ್ಕಮ್ ಏನು ಇಲ್ಲ, ನಾನು ನಿಜವಾಗ್ಲೂ ಫೇಲ್ಯೂರ್ಸ್ ಏನು, ಅಗೇನ್ ಹೌ ವಿ ಇಂಪ್ರೂವ್. ಎಕ್ಸಾಕ್ಟ್ಲಿ. ನಾವು ಅದನ್ನ ದಾಟ್ಕೊಂಡು ಬರಬೇಕು ಅನ್ನೋದು ದೊಡ್ಡ ಚಾಲೆಂಜಿಂಗು. ಮತ್ತು ಅದು ಕಲಿಯೋದು ಸಿಕ್ಕಾಪಟ್ಟೆ ಇರುತ್ತೆ. ಮತ್ತು ಒಂದು ಫಾರ್ಮರು ಒಂದು ಕಾರ್ಪೊರೇಟ್ ಲೆವೆಲಲ್ಲಿ ಮಾಡೋಕ್ಕೆ HR ಟೀಮ್ ಇಟ್ಕೊಂಡು ಎಂಟೈರ್ಲಿ ಮಾಡೋಕ್ಕೆ ನಾನು ಫಸ್ಟ್ ಟೈಮ್ ನೋಡಿರೋದು ನಿಮ್ಮದು. ಮತ್ತು ಇನ್ನೊಂದು ಕ್ವಶನ್ ಕೇಳಬೇಕಾಗಿತ್ತು. ಈಗ ನಿಮ್ಮ ಮಿಲ್ಕಿಗೂ ನೀವೇನು ಎಕ್ಸ್ಟ್ರಾ ಏನು ಡಿಫ್ರೆಂಟಾಗಿ ಏನು ಮಾಡ್ತಿದ್ದೀರಾ ನೀವು ಅಂತ? ತುಂಬ ಜನ ಚೆನ್ನಾಗೇ ಸಾಕ್ತಾ ಇದ್ದಾರೆ ಹಸುನ, ಎಲ್ಲರೂ ಎಕ್ಸಲೆಂಟಾಗಿ ಸಾಕ್ತಾ ಇದ್ದಾರೆ. ಆ್ಯಂಡ್ ಯಾರನ್ನೂ ದೂರ ಅಂಥದ್ದು ಏನಿಲ್ಲ ಇಲ್ಲಿ. ಬಟ್ ನೀವೀಗ ನೋಡಿದ್ರೆ ಮಿಲ್ಕ್ ಇಂಡಸ್ಟ್ರಿ ಹೆಂಗೆ ಇವಾಲ್ವ್ ಆಯಿತು ಅಂತ ನೋಡಿದ್ರೆ, ಅವಾಗ ನೆಸೆಸಿಟಿ ಇತ್ತು, ನೀಡ್ ಬೇಸ್ಡ್ ಇತ್ತು. ಯಾವಾಗ 40s 50s ಒಂದು ನಮ್ಮಲ್ಲಿ ನ್ಯೂಟ್ರಿಷನ್ ಕಡಿಮೆ ಇತ್ತು ಎಂಟೈರ್ ಪಾಪ್ಯುಲೇಷನ್ಗೆ. ಮಿಲ್ಕ್ ವಾಸ್ ದ ಕಂಪ್ಲೀಟ್ ಫುಡ್. ಕರೆಕ್ಟ್. ಸೊ ಮಿಲ್ಕ್ಗೆ ರೆವಲ್ಯೂಷನ್ ಸ್ಟಾರ್ಟ್ ಆಯಿತು. ಕೋಆಪ್ರೇಟಿವ್ಸ್ ಬಂದವು, ಕಾರ್ಪೊರೇಟ್ಸ್ ಕೆಲವು ನುಗ್ಗಿದ್ರು, ಎಲ್ಲ ಆಯಿತು. ಮಿಲ್ಕ್ ಯಾವ ಲೆವೆಲ್ಗೆ ಫ್ಲಡ್ ಆಯಿತು ಅಂದರೆ
ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್ ಇಸ್ ಇಂಡಿಯಾ. ಹೌದು, ಕರೆಕ್ಟಾ? ಕರೆಕ್ಟ್. ಆ ಲೆವೆಲಿಗೆ ಬಂದು ರೀಚ್ ಆಯಿತು. ಬಟ್ ಎಲ್ಲದೂ ಅಷ್ಟೇ, ನಾವು ಟ್ರಾವೆಲ್ ಮಾಡ್ತಿದ್ದ ರೀತಿ ತಗೊಳ್ಳಿ, ಬಸ್ಸಸ್ ಇದ್ವು, ಕಾರ್ಸ್ ಬಂದವು, ರಿಫೈನ್ ಆಯಿತು, ಇವಾಗ ನಮಗೆ ಪ್ರೀಮಿಯಂ ಕಾರ್ಸ್ ಬೇಕು, ಎಲ್ಲಿಗೋದ್ರೂ ಸಾಕಾಗ್ತಿಲ್ಲ. ಇದು ಮಿಲ್ಕಲ್ಲೂ ಹಂಗೇನೆ, ಫುಡ್ಡು ಅಷ್ಟೇ, ಮಿಲ್ಕ್ ಎನಿಥಿಂಗ್ ದಟ್ಸ್ ಟೆಂಡೆನ್ಸಿ. ಸೊ ಈ ನೀಡ್ ಬೇಸ್ಡ್ ಇರೋದ್ರಿಂದ ಈಗ ಇವಾಲ್ವ್ ಆಗ್ತಾ ಇದ್ದೀವಿ ಕಂಟ್ರಿ. ಒಳ್ಳೆ ಫ್ರೇಮ್ವರ್ಕ್ ಬಿಲ್ಡ್ ಮಾಡಿದ್ದಾರೆ, ನೋ ಡೌಟ್. ವಿ ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಫ್ರೇಮ್ವರ್ಕ್ ಆಫ್ ಡೈರಿ ಮತ್ತು ಇದು ಕಸ್ಟಮರ್ ಬೇಸ್ ಎಲ್ಲ. ಆ ನೀಡ್ ಬೇಸ್ಡಿಂದ ಹೌ ಡು ಯು ಇವಾಲ್ವ್ ಆ್ಯಂಡ್ ಕಮ್ ಔಟ್ ಇನ್ ಟು ಅ ಕ್ವಾಲಿಟಿ ಬೇಸ್ಡ್. ಕರೆಕ್ಟ್. ಸೊ ದಿಸ್ ಇಸ್ ದ ಕೀ. ಯಾಕೆಂದರೆ ಕ್ಲೀನ್ ಮಿಲ್ಕ್, ಕ್ಲೀನ್ ಫುಡ್ ರೆವಲ್ಯೂಷನ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಓಕೆ. ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಒಂದು ಬಸ್ ಇರುತ್ತಲ್ಲ, ಹೌದು, ಆ ಬಸ್ಸಲ್ಲಿ ಇದೀವಿ ಈಗ. ಸೂಪರ್. ಗುಣು 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 ನಡೀತಾ ಇದೆ ಮಾರ್ಕೆಟಲ್ಲಿ. ಅಲ್ಲಿ ನೋಡಿ ಅಡಲ್ಟ್ರೇಷನ್ ಅಂತೆ, ಇಲ್ಲಿ ನೋಡಿ ಇನ್ನೇನೋ ಕಂಟಾಮಿನೇಷನ್ ಅಂತೆ, ಒಂದು ಯಾರೋ ಕೆಮಿಕಲ್ ಹಾಲು ಹಾಕಿದ್ರಂತೆ, ಪನ್ನೀರ್ ಇನ್ಯಾವುದೋ ಮಾಡಿದ್ರಂತೆ. ಹೌದು. ಸೊ ಇದೆಲ್ಲ ನಾವು ಕೇಳ್ತಾ 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 ದಿಸ್ ಇಸ್ ದ ಅಪಾರ್ಚುನಿಟಿ. ಕರೆಕ್ಟ್. ಇಲ್ಲಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ನಮಗೆ. ನಾವು ಇಷ್ಟೆಲ್ಲ ಮಾಡ್ಕೊಂಡು 1000 ಹಸು ಸಾಕೊಂಡು ಕ್ವಾಲಿಟಿ ಹಾಲಿದೆ, ಯಾಕೆ ಇದನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ತಗೊಂಡೋಗ್ಬಾರ್ದು ಸೂಪರ್ ಅನ್ನೋ ಪಾಯಿಂಟು ಟ್ರಿಗರ್ ಎಲ್ಲರಲ್ಲೂ ಆಯಿತು ಮನೇಲಿ. ಓಕೆ, ನಾವು ಹೌ ಡು ವಿ ಡೂ ಇಟ್? ಹೋದ್ವಿ ಮಾರ್ಕೆಟ್ಗೆ, ಹೋಗಿ ಎಲ್ಲ ಸ್ಟಾರ್ಟ್ ಮಾಡೋಣ ಅಂಥೇಳಿ 1000 ಲೀಟರ್ ಕೆಪಾಸಿಟಿ ಪರ್ ಅವರ್ ಒಂದು ಪ್ಯಾಸ್ಚರೈಸೇಷನ್ ಯೂನಿಟ್ನ ಟಕ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೂಪರ್. ಸ್ಟಾರ್ಟ್ ಮಾಡಾಯಿತು. ಐ ಥಿಂಕ್ ನೀವು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಇಟ್ ವಾಸ್ ಅ 1000 ಲೀಟರ್ ಪ್ಲಾಂಟ್ ಪರ್ ಅವರ್. ಈಗ ಜಾಸ್ತಿ ಮಾಡಿದ್ದೀರಾ ಈಗ? ಯಾ. ಸೊ ಪರ್ ಡೇ ಯು ಕ್ಯಾನ್ ಡೂ 15,000 ಲೀಟರ್ಸ್ ಥರ. ಅಮೇಜಿಂಗ್. ಸ್ಟಾರ್ಟ್ ಮಾಡಿ ಒಂದು 6 ಮಂತ್ಸ್ಗೆ 15,000 ಲೀಟರ್ ರೀಚ್ ಆಗೇ ಬಿಟ್ವಿ. ಹೆಂಗೆ ರೀಚ್ ಆದ್ವಿ? ನಮ್ದೊಂದು 8,000 ಲೀಟರ್ಸ್ ಮಿಲ್ಕ್ ಇದೆ. ಇನ್ನು ಮಿಲ್ಕ್ ಬೇಕಲ್ಲ. ಹೌದು. ಹೊರಗಡೆಯಿಂದೆಲ್ಲ ಮಿಲ್ಕ್ ತಗೊತಾ ಇದ್ವಿ, ಸ್ವಲ್ಪ ಫಾರ್ಮರ್ಸ್ ಹತ್ರ ತಗೊಂಡ್ವಿ, ಆಮೇಲೆ ಇದರಿಂದ ತಗೊಂಡ್ವಿ, ಕೆಲವು ಟ್ಯಾಂಕರ್ಸಲ್ಲಿ ತಗೊತಾ ಇದ್ವಿ. ಎಲ್ಲ ಮಾಡಿ ಒಂದು ಬ್ರ್ಯಾಂಡ್ ಮಾಡಿ, ಇನ್ನೊಂದು ಬ್ರ್ಯಾಂಡ್ನ ಎಕ್ವೈರ್ ಮಾಡಿ 6 ಮಂತ್ಸಲ್ಲಿ ರೋರಿಂಗ್ ಬಿಸ್ನೆಸ್ ಟಕ 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 ಅಂತ ಮಾಡ್ಕೊಂಡು ಹೋದ್ವಿ. ಸೊ ಪ್ಲಾಂಟ್ ಕೆಪಾಸಿಟಿ ಸಾಕಾಗ್ತಿಲ್ಲ, ಏನು ಮಾಡೋದು? ಮಿಲ್ಕಲ್ಲಿ ಓಕೆ, ನಮ್ಮ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ P&L ಆಲ್ಮೋಸ್ಟ್ ನೆಗೆಟಿವಲ್ಲಿದ್ದೀವಿ. 15,000 ಲೀಟ್ರ್ ಮಾಡಿ ನೆಗೆಟಿವಲ್ಲಿದ್ದೀವಿ. ಓಕೆ, ಯಾಕೆ ಅಂದರೆ ನಮ್ಗೆ ಟಾರ್ಗೆಟ್ ಆಡಿಯನ್ಸ್ ಗೊತ್ತಿಲ್ಲ, ನಾವು ಕ್ವಾಲಿಟಿ ಬಗ್ಗೆ ನಮ್ಮ ಸ್ಟೋರಿನೇ ಇಲ್ಲ. ಸುಮ್ಮನೆ ಮಾಡಿದ್ದು ಸೇಲ್ ಹಾಕಿದ್ದು ಬರ್ತಾರೆ, ಏಜೆಂಟು ನನಗೆ ಹಾಲು ಬೇಕು ತಗೊಂಡೋಗ್ತಾನೆ, ಎಲ್ಲ ಒಂದು ಕಡೆ ಡಂಪ್ ಮಾಡ್ತಾರೆ. ಇದು ಏನು ಮಾಡ್ತಾ ಇದ್ದೀವಿ ಅನ್ಸ್ಬಿಡ್ತು ಒಂದು ಪಾಯಿಂಟಲ್ಲಿ. ಮತ್ತೆ ಅದನ್ನೆಲ್ಲ ನಿಲ್ಲಿಸಿ ವಿ ಕೇಮ್ ಟು ಝೀರೋ. ಮೈ ಗಾಡ್, ಎಫರ್ಟ್ ಗಿಫರ್ಟ್ ಎಲ್ಲ ಏನು ಔಟ್ಲೆಸ್ ಡಿಸಿಷನ್. ಹೌದು, ಝೀರೋ ಮಾಡಿದ್ವಿ. ನಾವು ಹೊರಗಡೆನ ತಗೊಂತಿದ್ದು ಮಿಲ್ಕ್ ಎಲ್ಲನೂ ನಿಲ್ಲಿಸಿದ್ವಿ. ಈ ಫಾರ್ಮರ್ಸ್ ಹತ್ರ ಹೋಗಿ ಸುಮ್ಮನೆ ರ್ಯಾಂಡಮ್ ಆಗಿ ತಗೊಂತ ಇದ್ವಲ್ಲ, ಓಕೆ, ಅದನ್ನೂ ನಿಲ್ಲಿಸಿದ್ವಿ. ಬಟ್ ಅವ್ರಿಗೊಂದು ಸ್ಟೋರಿ ಹೇಳಿ ಬಂದ್ವಿ ಫಾರ್ಮರ್ಸ್ಗೆ, ನಾವು ಬರ್ತೀವಿ, ವಿಲ್ ಕಮ್ ವಿತ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ. ಕರೆಕ್ಟ್. ಓಕೆ, ಏನು ಮಾಡೋದು ಕಾನ್ಸೆಪ್ಟ್ ಇದೆಲ್ಲ? ಓಕೆ, ನಾವು ಈಗ ಪ್ರೀಮಿಯಮ್ ಆಗಿ ಹೋಗ್ಬೇಕು ಮಾರ್ಕೆಟ್ಗೆ. ಹೋಗ್ತಾ ಏನು ಸುಮ್ಮನೆ ಹಾಲು ಅಂತ ಹೇಳಿದ್ರಾಗುತ್ತಾ? ಇಲ್ಲ. ಹಾಲಲ್ಲಿ ಇಷ್ಟೊತ್ತು ಹೇಳಿದ್ನಲ್ಲ ಏನೇನು ನೆಗೆಟಿವ್ಸ್ ಇದೆ ಈ ವರ್ಲ್ಡ್ ಸಿನೇರಲ್ಲಿ, ಐ ಮೀನ್ ಇಂಡಿಯನ್ ಕಂಪ್ಲೀಟ್ ಇದರಲ್ಲಿ. ಈ ಕ್ವಾಲಿಟಿ ಬೇಸ್ಡಿಂದ ನೀಡಿಗೆ ಬರುವಾಗ ಯಾಕೆ ನೀಡ್ ಬೇಸ್ಡಿಗೆ ಬರ್ತಾ ಇದೀವಿ ಅಂದರೆ ಅದರಲ್ಲಿರೋ ನೆಗೆಟಿವ್ಸಿಂದ. ನೆಗೆಟಿವ್ಸಲ್ಲಿ ಅಡಲ್ಟ್ರೇಷನ್ ಆಗಿರ್ಬೋದು, ಈ ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಎಫ್ಲಾಟಾಕ್ಸಿನ್ಸ್ ಇರ್ಬೋದು, ಅಥವಾ ಅದರಲ್ಲಿ ಅದನ್ನು ಹಾಲನ್ನ ನೋಡೋ ರೀತಿ ಬೇರೆ ಇರ್ಬೋದು. ಇಷ್ಟು ವರ್ಷ ನಾವು ಹಾಲು ಅಂದರೆ ಬರೀ ತೆಳ್ಳಗಿದೆಯಾ ಗಟ್ಟಿಗಿದೆಯಾ ಅಷ್ಟೇ. ಕರೆಕ್ಟ್, ಅಷ್ಟೇ ನೋಡ್ತೀವಿ. ಬೆಳ್ಳಗಿದೆಯಾ ಇಲ್ವಾ ಅಷ್ಟೇ, ಕೆನೆ ಬರ್ತಾ ಇದೆಯಾ ಇಲ್ವಾ. ಕರೆಕ್ಟ್. ಸೊ ದಿಸ್ ಅಪ್ರೋಚ್ ಇಟ್ ಸೆಲ್ಫ್ ಇಸ್ ರಾಂಗ್. ಫ್ಯಾಟ್, SNF ಎರಡೇ ನಾವು ನೋಡ್ತಾ ಇದ್ದಿದ್ದು. ಸೊ ದಟ್ ಇಸ್ ನಾಟ್ ಮಿಲ್ಕ್. ಮಿಲ್ಕ್ ಇಸ್ ಅ ಕಂಪ್ಲೀಟ್ ಫುಡ್ ಅಂತ ಹೇಳ್ತೀವಿ. ಕರೆಕ್ಟ್. ಅವೆರಡೇ ಅಲ್ಲ, ಸುಮಾರು ಆಸ್ಪೆಕ್ಟ್ಸ್ ಇದೆ. ಓಕೆ, ಈಗ ನಾವು ಮಿಲ್ಕಲ್ಲಿ ಏನೇನು ಆಸ್ಪೆಕ್ಟ್ ನೋಡ್ಬೇಕಂದ್ರೆ ಕ್ಲೀನಾಗಿ ಇದು ಸಖತ್ ಒಳ್ಳೆ ಮಿಲ್ಕ್ ಅನ್ಬೇಕಾದ್ರೆ ಏನೇನು ನೋಡ್ಬೇಕು? ಕ್ರೈಟೀರಿಯಾ ಏನೇನು ಇರುತ್ತೆ ಅದರಲ್ಲಿ? ಕ್ರೈಟೀರಿಯಾ ಅಂದರೆ ಫಸ್ಟ್ ನೀವು ವಾಟ್ ಇಸ್ ದ ಸೋರ್ಸ್ ಅನ್ನೋದು ನೋಡಬೇಕು. ಎಲ್ಲಿಂದ ಬರ್ತಾ ಇದೆ ಅಂತ ನೋಡ್ತಿರಲ್ಲ. ಓಕೆ, ಆದ್ರೂ ದಟ್ ಇಸ್ ದ ಬೇಸಿಕ್. ಹೌದು, ಒಂದು ಫೌಂಡೇಶನ್ ಆಫ್ ಅನಲೈಸಿಂಗ್ ಅ ಮಿಲ್ಕ್. ಕರೆಕ್ಟ್. ಅದು ವೆರಿ ಇಂಪಾರ್ಟೆಂಟ್. ಯಾರು ಕೊಡ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ, ಯಾವ ರೀತಿ ಅದು ನಿಮಗೆ ಟ್ರಾವೆಲ್ ಆಗ್ತಾ ಇದೆ. ನನ್ನ ಪ್ರಕಾರ 70% ಕುಡಿತಿರೋ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಿಲ್ಲ. ದಿಸ್ ಅ ರಿಪೋರ್ಟ್. ಅದೇ ದೊಡ್ಡ ಪ್ರಾಬ್ಲಮ್. FSSAI ಎವ್ರಿ ಇಯರ್ ದೇ ರಿಲೀಸ್ ಅ ರಿಪೋರ್ಟ್. ಓಕೆ, ಆ್ಯಂಡ್ ಇಟ್ ಆಲ್ವೇಸ್ ಸೇಸ್ 70% ಆಫ್ ದ ಮಿಲ್ಕ್ ಇಸ್ ಅನ್ಫಿಟ್ ಟು ಡ್ರಿಂಕ್. ಹೌದಾ? ಅಟ್ ಲೀಸ್ಟ್ ಅಂಟಿಲ್ ನಾವು. ಓಕೆ, ಬಟ್ ಅದು ಹೋಗ್ತಾ ಹೋಗ್ತಾ ಚೇಂಜ್ ಆಗುತ್ತೆ. ಓಕೆ, ಎಲ್ಲರೂ ತುಂಬ ಕಂಪ್ನೀಸ್ ಇದ್ದಾರೆ, ಒಳ್ಳೊಳ್ಳೆ ಇದನ್ನು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನಮ್ಮದು ಅಪ್ಪರ್ ಹ್ಯಾಂಡ್ ಏನಿದೆ ಇದರಲ್ಲಿ ಅಂದರೆ
ಅವಾಗ ಹೇಳಿದ್ನಲ್ಲ ಫಾರ್ಮರ್ಸ್ನ ನಾವು ವಾಪಸ್ ಬರ್ತೀವಿ ಅಂತ ಹೇಳಿ ಬಂದ್ವಿ ಅಂತೇಳಿ. ಸೊ ನಾವು ವಾಪಸ್ಸು ಫಾರ್ಮಿಗೆ ಬಂದ್ಬಿಟ್ಟು ಏನು ಮಾಡಿದ್ವಿ, ಸೊ ಎಂಟೈರ್ ಇದನ್ನು ವಿ ಥಾಟ್ ವಿ ಹ್ಯಾವ್ ಟು ಸ್ಟ್ಯಾಂಡರ್ಡೈಸ್ ಆನ್ ವಾಟ್ ವಿ ಆರ್ ಹ್ಯಾವಿಂಗ್. ಏನು ಓಕೆ 1000 ಹಸು ಇದೆ ಇದ್ದ ತಕ್ಷಣ ಏನು ಒಳ್ಳೆ ಹಾಲು ಅಂತನಾ? ಕರೆಕ್ಟ್ ಇಲ್ಲ. ಸೊ ಹಾಲಲ್ಲಿ ಕೆಲವು ಪ್ಯಾರಾಮೀಟರ್ಸ್ ಇದೆ. ಓಕೆ. ಹಸು ಕೆಚ್ಚಲಿಂದ ಬಂದ ಮೇಲೆ ಹಾಂ, ಆ ಜರ್ನಿ ಟು ದ ಪ್ರೊಸೆಸಿಂಗ್ ಪ್ಲಾಂಟ್ ಇದೆಯಲ್ಲ, ಹೌದು, ಅದೇ ಡೇಂಜರ್ ಝೋನ್. ಹೌದಾ? ಓಕೆ. ಹಸು ಒಳಗೆ ಪ್ಯೂರ್ ಆಗಿದೆ ಹಾಲು, ಹಾಂ, ಕರೆಕ್ಟಾ? ಹಸುವಿಂದ ಸರಿ ಕರೆದಿಂದ ಪ್ಯಾಕ್ ಆದ್ಮೇಲೆ ಹೆಂಗೋ ಸಪ್ಲೈ ಚೈನಲ್ಲಿ ಹೋಗಿ ಪ್ಯೂರ್ ಆಗಿ ತಲುಪುತ್ತೆ. ಕರೆಕ್ಟ್. ದಿಸ್ ಇಸ್ ದ ಡೇಂಜರ್ ಝೋನ್. ಮಧ್ಯದಲ್ಲಿ ಉಳಿದ ಮಧ್ಯ ಇದೆಯಲ್ಲ, ಅದೇ ಡೇಂಜರ್ ಝೋನ್. ಯಾಕಂದ್ರೆ ಎವ್ರಿ 20 minutes ಯಾ ಬ್ಯಾಕ್ಟೀರಿಯಲ್ ಲೋಡ್ ವಿಲ್ ಡಬಲ್. ಓಹೋ. ಸೊ ಲೋಡ್ ಡಬಲ್ ಆಗಬಾರ್ದು ಬ್ಯಾಕ್ಟೀರಿಯಲ್ ಗ್ರೋತ್ ಅಂದರೆ, ಈಗ ಬಾಡಿ ಟೆಂಪ್ರೇಚರಲ್ಲಿ ಮಿಲ್ಕ್ ಬರುತ್ತೆ, ಬಂದ ತಕ್ಷಣ ಇನ್ಸ್ಟೆಂಟಾಗಿ ಅರೆಸ್ಟ್ ಆಗಬೇಕು ಅಂದರೆ 4 ಡಿಗ್ರಿ ಕೆಳಗಡೆ ಆಗಿದ್ರೆ ಅರೆಸ್ಟ್ ಆಗುತ್ತೆ. 4 ಡಿಗ್ರಿ ಕೆಳಗಿರ್ಬೇಕು. ಓಕೆ. ಸೊ ಇನ್ಸ್ಟೆಂಟಾಗಿ 0 ಆಗುತ್ತೆ ಅಂತಲ್ಲ, ಬಟ್ ಅಲ್ಲಿಗೆ ಸ್ಟಾಗ್ನೆಂಟ್ ಆಗುತ್ತೆ ಬ್ಯಾಕ್ಟೀರಿಯಲ್ ಗ್ರೋತ್. ಸೊ ದಟ್ ಈಸ್ ಒನ್ ಫಸ್ಟ್ ಥಿಂಗ್. ಅದಾದಮೇಲೆ ಎಂಟೈರ್ ಟ್ರಾನ್ಸಿಟ್ ಟು ದ ಇದು ಓಕೆ ಟು ದ ಪ್ರೊಸೆಸಿಂಗ್ ಪ್ಲಾಂಟ್. ಓಕೆ. ಅದನ್ನು ನಾವು ಅದೇ ಟೆಂಪ್ರೇಚರಲ್ಲಿ ತೊಗೊಳಬೇಕು. ಅಲ್ಲಾದಮೇಲೆ ಅಗೇನ್ QCಲಿ ನಮ್ಮದು ಕ್ವಾಲಿಟಿ ಕಂಟ್ರೋಲ್ ಏನಿರುತ್ತೆ, ಅಲ್ಲಿ ಪ್ರತಿ ಹಂತದಲ್ಲೂ ಅದನ್ನು ಚೆಕ್ ಮಾಡ್ತಾರೆ. ಓಕೆ. ನಾನು ಬರೀ ಫಸ್ಟ್ ಬ್ಯಾಕ್ಟೀರಿಯಾದ ಮಾತ್ರ ಹೇಳ್ತಾ ಇರೋದು. ಓಕೆ. ಓಕೆ, ತಗೊಂಡೆಲ್ಲ ಆಕ್ಸೆಪ್ಟ್ ಆದಮೇಲೆ ದೆನ್ ಇಟ್ ಗೋಸ್ ಇನ್ ಟು ಪ್ರೊಸೆಸಿಂಗ್. ಈ ಮಿಷಿನರೀಸ್ ಎಲ್ಲ ಬಂದ್ಬಿಟ್ಟು ಇಸ್ರೇಲ್ ಟೆಕ್ನಾಲಜಿ ಯೂಸ್ ಮಾಡ್ತಿರೋದು ಇದೆಲ್ಲ? ಇಸ್ರೇಲ್ದು ಯೂಸ್ ಮಾಡ್ತೀವಿ. ಅಡ್ವಾಂಟೇಜ್ ಏನಂದರೆ ಇಂಥ ಮಿಲ್ಕಿಂಗ್ ಮೆಷಿನ್ ಯೂಸ್ ಮಾಡೋದ್ರಿಂದ ಒಂದು ಇಟ್ ಇಸ್ ವೆರಿ ಜೆಂಟಲ್ ಆನ್ ದ ಕೌ. ಓಕೆ. ಈಗ ನಾವು ಕೈಯಲ್ಲಿ ಕರಿಯಪ್ಪ ಅಂದರೆ ಫಸ್ಟ್ ಹಸು ಕರಿತೀವಿ, ಸೆಕೆಂಡ್ ನನ್ನ ಸೈಕಾಲಜಿ ಮೇಲೆ ಹೋಗುತ್ತೆ. ಕರೆಕ್ಟ್. ನಾನು ಹಿಂಡ್ಲಬೋದು ಅಥವಾ ನಿಧಾನಕ್ಕೆ ಕರಿಬೋದು. ದೇರ್ ಇಸ್ ಒನ್ ಆಪ್ಟಿಮಮ್ ಟೈಮ್, ಇಷ್ಟರೊಳಗಡೆ ಒಂದು ಹಸುದು ಮಿಲ್ಕಿಂಗ್ ಆಗಬೇಕು. ಹೌದಾ? ಸೊ ಇದ್ರಲ್ಲಿ ಪ್ರೆಷರ್ ಎವ್ರಿಥಿಂಗ್ ಇಸ್ ರೆಗ್ಯುಲೇಟೆಡ್ ಅಂಡ್ ಇಟ್ ಇಸ್ ಕಾನ್ಸ್ಟೆಂಟ್ ಥ್ರೂಔಟ್. ಸೊ ನಮ್ಮ ಮೆಷಿನ್ ಹೆಂಗಂದ್ರೆ 48 ಪಾಯಿಂಟ್ಸ್ ಇದೆ. 7 minutes ಅಲ್ಲಿ ವಿ ಕ್ಯಾನ್ ಮಿಲ್ಕ್ 48 cows. 7 minutes? ಯಾ, ದಿಸ್ ಇಸ್ ಎಫಿಷಿಯನ್ಸಿ. ಅಂದ್ರೆ ಅದು ಮಿಲ್ಕಿಂಗ್ ಆದಮೇಲೆ ಎಲ್ಲೂ ಓಪನ್ ಏರ್ಗೆ ಓಪನ್ ಇರಲ್ಲ, ಅದು ಹಾಗೇ ಬಂದು ಇದ್ರಲ್ಲಿ ಬಂದು ಇನ್ಸ್ಟೆಂಟಾಗಿ ಚಿಲ್ಲಾಗುತ್ತೆ. ಪ್ರೊಸೆಸಿಂಗ್ ಪ್ಲಾಂಟಿಗೆ ಬರುತ್ತೆ, ಅಲ್ಲೂ ಏರ್ಗೆ ಎಕ್ಸ್ಪೋಸ್ ಆಗಲ್ಲ, ಕೈಯಲ್ಲಿ ಮುಟ್ಟಲ್ಲ, ಹೊರಗಡೆಯಿಂದ ಕಂಟಾಮಿನೇಷನ್ಸ್ ಏನಿಲ್ಲ, ಯಾವುದೇ ಬಕೆಟ್ ಆಗಲಿ ಅಥವಾ ಹೊರಗಡೆಯಿಂದ ನಾವು ಯಾವುದೋ ನೀರಲ್ಲಿ ತೊಳೆಯೋದು ಅವೆಲ್ಲ ಏನಿಲ್ಲ. ಸೊ ಪ್ಯೂರ್ ಮಿಲ್ಕು ಡೆಲಿವರ್ ಆಗುತ್ತೆ. ಓಕೆ, ಇದನ್ನು ಹೆಂಗೆ ನಾವು ರೆಪ್ಲಿಕೇಟ್ ಮಾಡಬೇಕು ಫಾರ್ಮರ್ಸ್ಗೆ? ಟಫ್, ವೆರಿ ಟಫ್. ಇಟ್ಸ್ ಅ ಹ್ಯಾಬಿಟ್. ಹೌದು, ಇಷ್ಟು ವರ್ಷ ಒಂದು ಹ್ಯಾಬಿಟ್ ಬಿಲ್ಡ್ ಆಗಿದೆ. ಹೌದು. ಹೌ ಡು ಯು ಬ್ರೇಕ್ ಇಟ್? ಸೊ ವಿ ವೆಂಟ್ ಟು ದೆಮ್, ಬಿಲ್ಟ್ ಸರ್ಟನ್ ಪ್ರೋಟೋಕಾಲ್ಸ್. ಓಕೆ. ಪ್ರೋಟೋಕಾಲ್ಸ್ ಏನಂದರೆ ಇದೇನು ರಾಕೆಟ್ ಸೈನ್ಸ್ ಏನಲ್ಲ, ಅಥವಾ ಇನ್ನೆಲ್ಲೋ ಇದನ್ನು ನೋಡ್ಕೊಬಂದು ಅಥವಾ ಇನ್ಯಾರೋ ಹೇಳ್ಕೊಟ್ಟು ಮಾಡೋ ಅಂತ. ಬೇಸಿಕ್ಸ್, ವಿ ವೆಂಟ್ ಬ್ಯಾಕ್ ಟು ಬೇಸಿಕ್ಸ್, ನಾಕ್ಡ್ ಎವ್ರಿಥಿಂಗ್ ಡೌನ್. ಹಸು ಅಂದ್ರೇನು, ಹಾಲು ಅಂದ್ರೇನು, ಅದಕ್ಕೆ ನ್ಯೂಟ್ರಿಷನ್ ಅಂದ್ರೇನು. ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್, ಫ್ಯಾಂಟಾಸ್ಟಿಕ್ ಟೀಮ್ ಇದೆ. ಓಕೆ. ಮಿಲ್ಕ್ ರಶ್ ಅಂತ, ದಟ್ ಇಸ್ ದ ಪ್ರೋಗ್ರಾಮ್. ಆ ಮಿಲ್ಕ್ ರಶ್ ಕೆಳಗೆ ವಿ ಆರ್ ರನ್ನಿಂಗ್ ದ ಹೋಲ್ ಶೋ. So Dr. Sadat, he's the CEO of the entire thing, and the director as well. So he drives the entire show. He comes with experience, but his education, he's a qualified professional way. So ವಾಪಸ್ ಹೋಗಿ ಈಚ್ ಫಾರ್ಮರ್ ಹತ್ರ ನೋಡಪ್ಪ ಹಿಂಗೆ 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 ಅಂತೆಲ್ಲ ಹೇಳಿ, ಹಿಂಗೆ ಸಾಕಿ ಅಂದರೆ he'll become offended. ಹಸು ನಾವು 1000 ವರ್ಷ ಸಾಕ್ತೀವಿ, ನೀವೇನು ಹೇಳ್ಕೊಡೋದು? ಸೊ ನಾವೇನು ಹೇಳಿದ್ವಿ, ಹೆಂಗೆ ಸಾಕ್ಬಾರ್ದು ಅಂತ, ಹೆಂಗೆ ಸಾಕ್ಬಾರ್ದು ಅಂತ. ಓಕೆ. ಸೊ ಯು ಹ್ಯಾವ್ ಟು ಚೇಂಜ್ ದ ಪರ್ಸೆಪ್ಷನ್. ಹೌದು. ಸೊ ಹೆಂಗೆ ಸಾಕ್ಬಾರ್ದು ಅಂತ ಹೇಳಿದಾಗ ದ ಔಟ್ಕಮ್ ಆಫ್ ದ ಮಿಲ್ಕ್ ಫ್ಯಾಸಿನೇಟಿಂಗ್ಲಿ ಇಂಪ್ರೂವ್ಡ್ ಕ್ವಾಲಿಟಿ. ಅಲ್ಲಿ ಪ್ರತಿಯೊಂದು ವಿಚಾರ, ನಮ್ಮದೇ ಬ್ರೀಡರ್ಸ್ ಇದ್ದಾರೆ, ನಮ್ಮದೇ 24/7 ವೆಟನರಿ ಸರ್ವಿಸ್ ಇದೆ, ಆಮೇಲೆ ನಮ್ಮದು ಕೆಲವು ಕೀ ಪ್ಯಾರಾಮೀಟರ್ಸ್ ಇದ್ದಾವೆ. ಹೌ ಸೈಂಟಿಫಿಕ್ಲಿ ವಿ ಕಲೆಕ್ಟ್ ಮಿಲ್ಕ್ ಆ್ಯಂಡ್ ಹೌ ಸೈಂಟಿಫಿಕ್ಲಿ ವಿ ಪೇ ದ ಪ್ರೈಸ್. ಅದನ್ನ ಇನ್ ಡೀಟೇಲ್ ಆಗಿ ನಾನೇನು ಇವಾಗ ಹೇಳೋಕ್ಕೋಗಲ್ಲ, ಅದಿದೆ. ಅದಾದಮೇಲೆ ನಮ್ಮದೇ ಬ್ರೀಡರ್ಸ್ ಇದ್ದಾರೆ. ನಾವು ಹೋಗಿ ಈಗ ನಾವು ಮಾಡಿದ್ವಲ್ಲ 20 years ಬ್ಯಾಕ್, ಹೋಗಿ ಯಾವ ಜೆನೆಟಿಕ್ಸ್ ಬೇಕು ಬೇಕು, ಸೊ ಅದನ್ನ ವಿ ಇಂಪ್ಲಿಮೆಂಟ್ ಹಿಯರ್. ನೀವು ರೆಗ್ಯುಲರ್ ಫಾರ್ಮರ್ಸ್ಗಳು ಟಚ್ ಇದೆ ನಿಮ್ಮ ಟೀಮ್ ಟಚಲ್ಲಿದ್ದೀವಿ. ಅವ್ರಿಗೊಂದು ಬ್ಯಾಕ್ ಎಂಡಲ್ಲಿ ಒಂದು ಆ್ಯಪ್ ಕೊಟ್ಟಿದ್ದೀವಿ ಅವ್ರಿಗೆ, ಆ್ಯಂಡ್ ವಿ ಮಾನಿಟರ್ ದೇರ್ ಆನಿಮಲ್. ಈಗ ನಮ್ಮ 1000 animals ಅಲ್ಲದೆ ಮಾರ್ಕೆಟಲ್ಲಿ ವಿ ಹ್ಯಾವ್ 100 farmers, ಆಲ್ಮೋಸ್ಟ್ 2,500 cows ವಿ ಆರ್ ಮ್ಯಾನೇಜಿಂಗ್ ಆನ್ ಅ ಡೈಲಿ ಬೇಸಿಸ್. ನಮ್ದು ಬಿಟ್ಟು ಅಮೇಜಿಂಗ್ ವರ್ಕ್. ಅಂಡ್ ದಿಸ್ ಇಸ್ ದ POC, ದಿಸ್ ಇಸ್ ದ ಪ್ರೂಫ್ ಆಫ್ ಕಾನ್ಸೆಪ್ಟ್. ಸೂಪರ್. ನಮ್ದು ಕ್ಲಸ್ಟರ್ ಥರ ಮಾಡಿ ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲಿ, ಅಲ್ಲಿಂದ ಇನ್ಸ್ಟೆಂಟ್ ಆಗಿ ಮಿಲ್ಕ್ ಚಿಲ್ ಮಾಡಿ ಥರ ಅಂತದ್ದು. ಆಮೇಲೆ ಇಲ್ಲಿ ಇನ್ನೊಂದು ಕ್ಯಾಚ್ ಇದೆ. ನೀವು ಇವಾಗ ಸುಮ್ಮನೆ ಒಂದು ಈವ್ನಿಂಗ್ ಒಂದು 5 ಮೇಲೆ ಒಂದು ಡ್ರೈವ್ ಹೋಗಿ, ಅದರ ಮಿಲ್ಕ್ ರಿಚ್ ಇರೋಂಥ ರೋಡ್ಸಲ್ಲಿ, ಬೆಲ್ಟಲ್ಲಿ, ಅಲ್ಲೆಲ್ಲ ಮಿಲ್ಕ್ ಕಲೆಕ್ಷನ್ ಪಾಯಿಂಟ್ಸ್ ಇರುತ್ತೆ. ಅಲ್ಲಿ ಕ್ಯೂ ನೋಡ್ಬೇಕು ನೀವು.
ಹೌದಾ? ಒಬ್ಬ ಬಂದು ರೈತ ಬಂದು ನಿಂತ್ಕೊಂಡು ಅವನು ಕಾಯ್ದು ಯಾವುದೋ ಬಕೆಟ್ ಇಟ್ಕೊಂಡು ಕರೆಕ್ಟ್. ಅವ್ನು ಹಾಕಿ. ಸೊ ದಿಸ್ ಹ್ಯಾಸ್ ಟು ಚೇಂಜ್ ಟೋಟ್ಲಿ. ಸೊ ನಮ್ಮದು ಕಾನ್ಸೆಪ್ಟಲ್ಲಿ ಹೆಂಗೆ ಅಂದರೆ ನಾವೇ ಹೋಗಿ ಡೋರ್ ಸ್ಟೆಪ್, ಅವನೆಲ್ಲೂ ಇಲ್ಲ, ಅವ್ನು ಹಾಲು ಕಾದ್ಮೇಲೆ ಮುಗೀತು, ಅವ್ನು ಕೆಲಸ ಮಾಡ್ತಾ ಇರ್ಬೋದು, ಓಕೆ. ಚಿಲ್ಲಾಗಿರುತ್ತೆ. ನಮ್ದು ವೆಹಿಕಲ್ ಹೋಗಿ ಅಲ್ಲಿಂದ ಪಿಕ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಚಿಲ್ಲಿಂಗ್ ಮಾಡಿ ಅಲ್ಲಿಂದ ಪ್ಲಾಂಟಿಗೆ ನಾವು ತರ್ತೀವಿ. ಆಗಲೇ ನೀವು ಹೇಳಿದ್ರಿ ಹಾಲು ಕರೆದ್ರಿಂದ ಸ್ಟೋರೇಜ್ ತನಕ ನಿಮ್ಗೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಪೀರಿಯಡ್ ಅಂತ. ಎಸ್. ಈಗ ಅಲ್ಲಿ ಹಾಲು ಕರೆದ್ರು ಅನ್ಕೊಳ್ಳಿ, ಹಾಲು ಕರೆದಿದ ತಕ್ಷಣ ನಿಂದು ಅಲ್ಲಿಗೆ ಹೋಗಿ ನಿಮ್ದು ಗಾಡಿ ಎಲ್ಲ ಇರುತ್ತೆ, ಅವರು ಮಿಲ್ಕಿಂಗ್ ಮೆಷಿನ್ ಅಲ್ಲೇ ಕರೀತಾರೆ. ಅವರು ಮಿಲ್ಕಿಂಗ್ ಮಿಷಿನ್, ಅವ್ರಿಗೆ ಮಿಷಿನ್ ಎಲ್ಲ ಕೊಟ್ಬಿಟ್ಟಿದ್ದೀರಾ? ಇಲ್ಲ, ಅವರು ಸ್ಪೆಂಡ್ ಮಾಡ್ತಾರೆ. ಓಕೆ, ಅವಸರ. ಓಕೆ, ವಿ ಹ್ಯಾವ್ ಅ ಡಿಫ್ರೆಂಟ್ ಪ್ರೋಗ್ರಾಮ್ ಅದಕ್ಕೆ. ಓಕೆ, ಅವರು ಸ್ಪೆಂಡ್ ಮಾಡ್ತಾರೆ, ನಾವು ಸ್ವಲ್ಪ ಸಪೋರ್ಟ್ ಮಾಡ್ತೀವಿ. ಓಕೆ. ಅಲ್ಲಿಂದ ಕರೆದ ತಕ್ಷಣ ಕ್ಲೀನಾಗಿ ಬಕೆಟಿಗೆ ಬರುತ್ತೆ, ಅಲ್ಲೇ ಟೆಸ್ಟಿಂಗ್ ಆಗುತ್ತೆ ಅವ್ರ ಮುಂದೆನೆ. ಅದಾದಮೇಲೆ ನಮ್ಮ ಪ್ಲಾಂಟಿಗೆ ಚಿಲ್ಲಾಗಿ ಬರುತ್ತೆ. ಸೊ ಏನು ನಾವು ಮಾಡಿದ್ದೀವಿ, ಕರೆಕ್ಟ್. ಸೊ ನಮ್ಮದು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟು ಮತ್ತು ನಮ್ದು ಇಟ್ಸ್ ಅ ಡಿಫ್ರೆಂಟ್ ಸ್ಟೈಲ್ ಆಫ್ ಡೈರಿ. ಹೌದು, ಹೌದು. ಅದನ್ನು ನಾವು ಇವ್ರ ಮೇಲೆ ಹೇರೋದಕ್ಕಾಗಲ್ಲ. ಕರೆಕ್ಟ್. ಇಟ್ಸ್ ಅ ಕುಕಿ ಕಟರ್ ಮಾಡಲ್. ಹೌದು. ತಂದು ಯಾವುದೇ ಬೆಸ್ಟ್ ಪ್ರಾಕ್ಟೀಸ್, ಏನು ಬೆಸ್ಟ್ ಟೆಕ್ನಾಲಜಿ ಇದೆ ಅವ್ರಿಗೆ ಕೊಟ್ಬಿಟ್ಟು ಅವ್ರು ಇರೋ ಶೆಡ್ಗಳನ್ನೇ ಮಾಡಿಫೈ ಮಾಡಿ ಅವ್ರನ್ನೂ ಜೊತೆಗೆ ತಗೊಂಡು, ಯಾಕೆಂದ್ರೆ ನಾನೊಬ್ಬನೇ ರೆವಲ್ಯೂಷನ್ ಆಗಬೇಕಿದ್ದು, ಹೌದು, ಹೌದು. ನಾನು ಒಬ್ಬನೇ ಮಾಡೋಕ್ಕಲ್ಲ. ತುಂಬ ಜನ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ದೊಡ್ಡವ್ರು ಮಾಡ್ತಾ ಇದ್ದಾರೆ. ಬಟ್ ನಾವು ಜೊತೆಗೆ ಈ ಫಾರ್ಮರ್ಸ್ನ ತಗೊಂಡು ನಾವು ಇನ್ನೊಂದು 1000 ಹಸು ಹಾಕೋ ಬದಲು ಅದೇ ಎಫರ್ಟ್ನ ಇಲ್ಲಿಗೆ ಹಾಕಿ ಇವ್ರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗೋಂಥ ಪ್ರಯತ್ನ. ದಿಸ್ ಇಸ್ ಓನ್ಲಿ ಅಬೌಟ್ ದ ಬ್ಯಾಕ್ಟೀರಿಯಾ ಐ ಆಮ್ ಟೆಲ್ಲಿಂಗ್. ಹೌದು. ಇದಾದ್ಮೇಲೆ ಇನ್ನು ಕೆಲವಿದಾವೆ. ನಿಮಗೆ ಆಂಟಿಬಯೋಟಿಕ್ಸ್ ಇಸ್ ದ ಮೇಜರ್ ಕಿಲ್ಲರ್. ಹೌದಾ? ಯಾಕೆಂದರೆ ಅದನ್ನ ಮೈಕ್ರೋಬಗ್ ಅಂತ ಕರೀತಾರೆ ಇವಾಗ. ಮೈಕ್ರೋಬಗ್, ಸೂಪರ್ ಬಗ್ ಏನೋ ಕರೀತಾರೆ. ಸೊ ಇಲ್ಲಿ ಏನು ಹೇಳುತ್ತೆ ಅಂದರೆ ಇಂಡಿಯನ್ಸ್ ಆರ್ ಕ್ಯಾರಿಂಗ್ ದ ಹೈಯೆಸ್ಟ್ ನಂಬರ್ ಆಫ್ ಇದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತೆ. ಓಕೆ. ಏನಕ್ಕೆ ಅಂದರೆ ಇನ್ಎವಿಟಬ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮಗೆ ಬ್ಯಾಕ್ಟೀರಿಯಾ ಇದು ಆಂಟಿಬಯೋಟಿಕ್ ಲೋಡ್ ಸಿಕ್ಕಾಪಟ್ಟೆ ಇದೆ ನಮ್ಮಲ್ಲಿ. ಲಾಸ್ಟ್ 20-30 ಇಯರ್ಸಿಂದ ವೆರಿ ಮಿನಿಮಲ್ ಅಥವಾ ನೋ ಆಂಟಿಬಯೋಟಿಕ್ಸ್ ಹೊಸದು ಕಂಡುಹಿಡ್ದಿರೋದು. ಆ್ಯಂಡ್ ಆಲ್ಮೋಸ್ಟ್ 60-70% ಆಫ್ ದ ಕ್ರಿಟಿಕಲ್ ಕೇರ್ ಡೆತ್ಸ್, ಅಂದರೆ ICU ಇರ್ಬೋದು ಅಥವಾ ತುಂಬ ಲಾಸ್ಟ್ ಸ್ಟೇಜಿಗೆ ಹೋದಾಗ ಡೆತ್ಸ್ ಆಗಿರೋದು ಮೇಜರ್ ಆಗಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸಿಂದ. ಓಕೆ. ಯಾಕೆ ರೆಸಿಸ್ಟೆನ್ಸ್ ಇದೆ ನಮಗೆ ಅಂದರೆ, ಸಣ್ಣದೊಂದು ಕೋಲ್ಡ್ ಇದು ಬಂದರೂ ಹೋಗಿ ಟಕ್ಕಂತ ಆಂಟಿಬಯೋಟಿಕ್ ತಗೊಂತೀವಿ, ಅದಕ್ಕೇನು ಪ್ರಿಸ್ಕ್ರಿಪ್ಷನ್ ಬೇಡ, ನಾನು ಓರ್ದು ಶೆಲ್ಫ್ ತಗೋಬೋದು. ಅದಾದಮೇಲೆ ಇನ್ನೆವಿಟಬ್ಲಿ ಫಿಶ್, ಮೀಟ್, ಎಗ್, ಪೌಲ್ಟ್ರಿ ಆ್ಯಂಡ್ ಡೈರಿ, ಇದರಿಂದ ಎಲ್ಲದರಲ್ಲೂ ಆ ಆ್ಯನಿಮಲ್ಸ್ಗೆ, ಆ ಕ್ರೀಚರ್ಸ್ಗೆ ಕೊಟ್ಟಿರೋಂಥ ಆ್ಯಂಟಿಬಯೋಟಿಕ್ಕು ಆ ರೆಸಿಡ್ಯೂಸ್ ಬರುತ್ತೆ. ಇಮ್ಯಾಜಿನ್ ಕೌಸ್ಗೂ ನಮಗೂ ಒಂದೇ ಆಂಟಿಬಯೋಟಿಕ್ಸ್ ಕೊಡೋದು, ಕಾಂಪೋಸಿಷನ್ ಇಸ್ ಸೇಮ್, ಕರೆಕ್ಟ್, ಬಟ್ ಡೋಸೇಜ್ ಇಸ್ ಬಿಗರ್. ಹೌದು. ಕೌ ಇಸ್ 400 kg ಕೌ, ಹೌದು, ನಾವು 70-80 kg. ಕರೆಕ್ಟ್. ಅಲ್ಲಿಗೆ ಕೊಟ್ಟಿರೋ ಅಂಥ ಆ್ಯಂಟಿಬಯೋಟಿಕ್ಸು ಆ ರೆಸಿಡ್ಯೂ, ಈಗ ಆ್ಯಂಟಿಬಯೋಟಿಕ್ ಕೊಡಲೇಬೇಡಿ ಅಂತ ಹೇಳೋಕ್ಕಲ್ಲ ಕೌಗೆ, ಆ ರೆಸಿಡ್ಯೂ ಇರುತ್ತಲ್ಲ, ಅಂದರೆ ವಿಡ್ರಾವಲ್ ಟೈಮ್ಗಿಂತ ಮುಂಚೆ ಕೆಲವುದಕ್ಕಿದೆ 5 days ಇದೆ, 7 days ಇದೆ, 12 days ಇದೆ, ಅದಕ್ಕಿಂತ ಮುಂಚೆ ಹಾಲು ಬರುತ್ತಲ್ಲ, ಅದರಲ್ಲಿ ಆ್ಯಂಟಿಬಯೋಟಿಕ್ ರೆಸಿಡ್ಯೂ ಇರುತ್ತೆ. ಸೂಪರ್. ಸೊ ಇದನ್ನು ನಾವು ತುಂಬ ಸ್ಟ್ರಾಂಗಾಗಿ ಸ್ಕ್ರೀನ್ ಮಾಡ್ತೀವಿ. ಆಮೇಲೆ ಝೊನೋಟಿಕ್ ಡಿಸೀಸ್ ಇದಾವೆ ಸುಮಾರು, TB ಇರ್ಬೋದು, ಬ್ರುಸೆಲೋಸಿಸ್ ಇರ್ಬೋದು, ಇವೆಲ್ಲ ಆ್ಯನಿಮಲ್ಸಿಂದ ಪಾಸ್ ಆಗೋಂಥ ಡಿಸೀಸ್ಗಳಿದ್ದಾವೆ. ಅವನ್ನು ವಿ ಮೇಕ್ ಶ್ಯೂರ್ ವಿ ಸ್ಕ್ರೀನ್ ಥರೋಲಿ. ಫಾರ್ಮ್ಸ್ ಇರ್ಬೋದು, ನಮ್ಮ ಫಾರ್ಮ್ ಇರ್ಬೋದು, ಹೊರಗಡೆ ಫಾರ್ಮ್ಸ್ ಇರ್ಬೋದು, ಯಾವುದ್ರಲ್ಲೂ ಇದು ಇರ್ಕೂಡ್ದು ಅಂತ. ಆಮೇಲೆ ಪ್ಯಾಸ್ಚರೈಸೇಷನ್ ಪ್ರೋಸೆಸ್ ಇರ್ಬೋದು. ಸೊ ಇದೆಲ್ಲ ಗುಡ್ನೆಸ್ನ ತಗೊಂಡೋಗಿ ನಾವು ವಿ ಹ್ಯಾವ್ ಬಿಲ್ಟ್ ದ ಬ್ರ್ಯಾಂಡ್. ಸೊ ಹಾಗಾಗಿ ಈಚ್ ಡ್ರಾಪ್ ಇಟ್ ಇಸ್ ಅ ಟ್ರಸ್ಟ್, ಕಮಿಟ್ಮೆಂಟ್. ಕರೆಕ್ಟ್. ಇಟ್ಸ್ ಅ ಕಮಿಟ್ಮೆಂಟ್ ಫ್ರಮ್ ಮಿಲ್ಕಿಂಗ್ ಆ್ಯಂಡ್ ಮಗ್ಗೆ ಮನೆ ಟು ಡೆಲಿವರ್ ದ ಬೆಸ್ಟ್ ಆಫ್ ದ ಬೆಸ್ಟ್. ಎಲ್ಲದಕ್ಕಿಂತ ಹೇಳಬೇಕಂದ್ರೆ ದ ಡೆಫಿನೇಷನ್ ಆಫ್ ಮಿಲ್ಕ್ ಅಂತ ಏನು ಹೇಳ್ತೀವಿ, ದಟ್ ಶುಡ್ ಬಿ ಮಿಲ್ಕಿಂಗ್ ಆ್ಯಂಡ್ ಇಟ್ ಇಸ್ ಮಿಲ್ಕಿಂಗ್.